ಕದನ ಕಣ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಸವಿತಾರಿ. ಇವತ್ತು ನನ್ನೊಂದಿಗೆ 5 ಬಾರಿ ಶಾಸಕರಾಗಿ ಮಾಜಿ ಕ್ರೀಡಾ ಸಚಿವರಾಗಿ ಜನವಲಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ಅಪ್ಪಚ್ಚು ರಂಜನ್ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಕದನ ಕಣ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. 5 ಅವಧಿಯಲ್ಲಿ ಶಾಸಕರಾಗಿದ್ರಿ, ಸಚಿವರಾದ್ರಿ, ಯಾಕೆ ಜನ ಕೈ ಹಿಡಿಲಿಲ್ಲ? ನೋಡಿ, ಕೆಲವು ಸಂದರ್ಭದಲ್ಲಿ 5 ಟರ್ಮ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 25 ಇಯರ್ಸ್. ಹೌದು, ಸುದೀರ್ಘ 25 ಇಯರ್ಸ್ ಆಗುವಾಗ ಇವರೊಂದು ಚೇಂಜಸ್ ನೋಡೋಣ ಅಂತ ಹೇಳೋದು ಚಿಂತನೆ ಬಂದಿರಬಹುದು. ಆದರೂ ಕೂಡ ನಮಗೆ ಹಿಂದೆಂದೂ ಸಿಗೋದಕ್ಕಿಂತ ಹೆಚ್ಚು ಓಟು ಸಿಕ್ಕಿದೆ. ಸುಮಾರು 91,000 ಓಟು ಸಿಕ್ಕಿದೆ. ಅದರಷ್ಟಕ್ಕೆ ನಾವು ಯಾವತ್ತೂ ಕೂಡ 41% ಪಾಸ್ ಆಗಿದ್ದರು. ಇವಾಗ 50% ಪಾಸ್ ಆಗೋ ಪರಿಸ್ಥಿತಿ ಆಯಿತು. ಯಾಕೆಂದರೆ JDSನವರು ಅವ್ರ ಜೊತೆ ಕೊಲೇಡ್ ಆಗಿಬಿಟ್ರು ಲಾಸ್ಟ್ ಮಿನಿಟಿಗೆ. ಹಾಗಾಗಿ ಸೋಲನ್ನು ಅನುಭವಿಸ್ಬೇಕಾಯ್ತು. JDS ಅವರು ಸ್ಟಾರ್ಟಿಂಗಲ್ಲಿ JDSಗೆ ಇಲ್ಲಿ ಹೆಚ್ಚು ಓಟಿದ್ದದಂತು. ನಾನು ಸೋತಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ವಿಜಯನೇ ನನಗೆ ಅಪೋಸಿಟ್ ಇದ್ದಿರೋದು. ಅವರೇ ಸೆಕೆಂಡ್ ಪ್ಲೇಸ್ಗೆ ಬಂದಿರೋದು. ಕಳೆದ ಸಾರಿ 17,000 ಓಟನ್ನು ನಾನು ಲೀಡ್ ತೊಗೊಂಡಿದ್ದೆ. ಈ ಸಾರಿ 17,000 ಅಂತಂದರೆ 70,000 ಓಟ್ ತೊಗೊಂಡಿದೆ. ಈ ಸಾರಿ 11,000 ಓಟ್ ಲೀಡ್ ತೊಗೊಂಡ್ರು ಕೂಡ ಗೆಲ್ಲಿಕ್ಕಾಗಲಿಲ್ಲ. ಅವರಿಗೆ ಹೆಚ್ಚು ಓಟ್ ಸಿಕ್ಕಿದಂಥದ್ದಾಯಿತು. ಹಾಗಾಗಿ ಸೋತಿರ್ಬೋದು. ಬಟ್ ಜನರು ಕೂಡ 25 ವರ್ಷದಿಂದ ನೋಡೋಣ, ಒಂದು ಹೊಸ ಮುಖ ನೋಡೋಣ ಅಂತ ತೀರ್ಮಾನ ಮಾಡಿರ್ಬೋದು. ಹಾಗಾಗಿ ಸೋತಿದ್ದೀನಿ ಹೊರತು ಇಲ್ಲದ್ರೆ ನಮ್ಮ ಕಾಮಗಾರಿ ಅಭಿವೃದ್ಧಿಯಲ್ಲಿ ನಾವು ಯಾವತ್ತೂ ಕಡಿಮೆ ಆಗಿಲ್ಲ. ಸುದೀರ್ಘ 25-30 ವರ್ಷಗಳಿಗೆಲ್ಲ ರಾಜ್ಯಕ್ಕೆ ಈಗೊಂದು ರೀತಿ ನಿವೃತ್ತಿ ನೋವು ಅನ್ನಿಸ್ತಾ ಇದೆಯಾ? ನಿವೃತ್ತಿ ಏನಿಲ್ಲ, ನಾನು ನಿರಂತರವಾಗಿ ಹಾರ್ಡ್ ವರ್ಕರ್ ಎಲ್ಲದರಲ್ಲೂ. ಈಗ 4 ದಿವಸ ಕಾರ್ಯಕ್ರಮಕ್ಕೆ ಕರೀತಾರೆ, 4 ದಿವಸ ಹೋಗ್ತೀನಿ. ಅಲ್ಲಲ್ಲ, ಶಾಸಕರಾಗಿದ್ದಾಗ ಆ ಒತ್ತಡಗಳು, ಆ ಬಿಸಿಗಳು, ಅದೆಲ್ಲ ನೋಡಿದಾಗ ಈಗ ಫ್ರೀ ಇದ್ದೀನಿ, ಸ್ವಲ್ಪ ಒತ್ತಡ ಇಲ್ಲ, ಆರಾಮಾಗಿದ್ದೀನಿ. ಆದರೂ ಕೂಡ ನಾನು ಯಾವತ್ತೂ ಕೂಡ ಬ್ಯುಸಿಯಾಗಿರ್ತೀನಿ. ಒಂದು ವಾರದಲ್ಲಿ 4 ದಿವಸ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಸೋಮವಾರ ಪ್ರತಿ ಮಂಡೇ ನಾನು ಸೋಮವಾರಪೇಟೆಯಲ್ಲಿ ಇರ್ತೀನಿ. ಮತ್ತು ಬಾಕಿ ಇರೋಂಥದ್ದು ನಮ್ಮ ಕಾಫಿ ಎಸ್ಟೇಟ್ ಕೂಡ ಕಂಪ್ಲೀಟ್ ನೆಗ್ಲೆಕ್ಟ್ ಆಗಿಬಿಟ್ಟಿತ್ತು. ಹೀಗೆಲ್ಲ ಕಂಡೀಷನ್ ಆಗ್ತಾಯಿದೆ. ಅದರಿಂದ ನನಗೇನೂ ಲಾಸ್ ಆಗಿಲ್ಲ, ನಾನು ಆರಾಮಿಸಿದ್ದೀನಿ. ನಿಮ್ಮ ರಾಜಕೀಯ ಜೀವನ ಹಂತವಾಗಿ ಪ್ರವೇಶ ಮಾಡಿದ್ರಿ. RSS ಮುಖಾಂತರ ತಾವು ಬಂದಿದ್ದು. ಹೌದು. ಬಹುಶಃ ರಾಜಕೀಯಕ್ಕೆ ಬರದೇ ಹೋಗಿದ್ರೆ ತಮ್ಮ ಚಿತ್ತ ಯಾವ ಸೈಡ್ ಇತ್ತು? ನೋಡಿ, ರಾಜಕೀಯಕ್ಕೆ ಬರುವಂಥ ಚಿಂತನೆ ನನಗೆ ಸ್ಟಾರ್ಟಿಂಗಲ್ಲಿ. ಆದರೆ ಸಂಘದವರು ಸ್ವಲ್ಪ ನಮ್ಮನ್ನು ಎಳೆದಾಕಿ ಹಾಗೇನೇ ಹತ್ರ ಬಂದು ನಮ್ಮನ್ನು ರಾಜಕೀಯ ಇಳಿಸುವಂಥ ವ್ಯವಸ್ಥೆ ಆಗಿದೆ. ಇಲ್ಲದ್ರೆ ರಾಜಕೀಯ ಬರಲಿಲ್ಲ ಅಂದರೆ ಆರಾಮಾಗಿ ಒಂದು 1,000 ಎಕರೆ ಕಾಫಿ ತೋಟ ಮಾಡ್ಕೊಂಡು ಆರಾಮಾಗಿ ಗೌಚಿಲಿ ಇರ್ತಿದ್ದೆ. ಬಟ್ ಒಂದು ರೀತಿಯಲ್ಲಿ ನನಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ, ನಾನು ಜನರ ಸೇವೆ ಮಾಡಿದ್ದೀನಿ, ಹಲವಾರು ಜನರಿಗೆ ದಾರಿದೀಪ ಆಗಿದ್ದೀನಿ. ಅವರಿಗೆ ವಿದ್ಯಾರ್ಥಿಗಳಿಗೆ ಓದುವಂಥದ್ದು, ಅವ್ರಿಗೆ ಸೀಟ್ ಕೊಡಿಸುವಂಥದ್ದು, ಅವ್ರಿಗೆ ಜಾಬ್ ಕೊಡಿಸುವಂಥದ್ದು. ಈಗಿನವರೆಗೆ ಒಂದು 2,000 ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಳಕು ತೋರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತೇಳಿ ಇಚ್ಛೆಪಡ್ತೇನೆ. ಅದರ 25 ವರ್ಷದ ರಾಜಕೀಯ ಬದುಕಲ್ಲಿ ತೃಪ್ತಿ ಕೊಟ್ಟಿದೆಯಾ? ತೃಪ್ತಿ ಅಂದಿದೆ, ನನಗೆ ತೃಪ್ತಿ ಅಂದಿದೆ. ಯಾಕೆಂತೇಳಿ ಸಾಮಾನ್ಯ ಅಲ್ಲ, 5 ಬಾರಿ ಶಾಸಕರಾಗಿ, ಕ್ರೀಡಾ ಸಚಿವರಾಗಿ, ಕ್ರೀಡಾ ನೀತಿಯನ್ನು ತಂದು, ಯೂತ್ ಪಾಲಿಸಿ ಯುವ ನೀತಿಯನ್ನು ತಂದು ಒಂದು ರೀತಿ ಏನಾದ್ರು ಒಂದು ಮಾಡಬೇಕು ಅಂತ ಹೊರಟಂಥವ್ರು ಅಪ್ಪಚ್ಚು ರಂಜನ್ ಅವರು. ನೋಡಿ, ನನಗೆ ಮನಸ್ಸಿಗೆ ಭಾಳ ಸಂತೋಷ ಇರುವಂಥದ್ದು ಏನಂತಂದರೆ, ನಾನು ಮೊದಲ ಬಾರಿಗೆ ಗೆಲ್ಲುವಾಗ 94ನಲ್ಲಿ 1994 ಗೆದ್ದಾಗ ಯಂಗೆಸ್ಟ್ ಆಫ್ MLA, 3rd ಯಂಗೆಸ್ಟ್ MLA ಆಗಿದ್ರೂ ಕೂಡ ನನಗೆ ಒಂದು ವಿಷನ್ ಇತ್ತು. ಈ ಕೊಡಗಿಗೆ ಒಂದು ಎಜುಕೇಷನಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು, ಮತ್ತು ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡಬೇಕು, ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತೇಳೋಂಥ ಚಿಂತನೆ ಇತ್ತು. ಆ ಚಿಂತನೆಯನ್ನು ನಾನು ಫಿಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಮೆಡಿಕಲ್ ಕಾಲೇಜ್ ಅದು ನೋಡಿದರೆ ಗೊತ್ತಾಗ್ತದೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಥ ಹಾಸ್ಪಿಟ್ಲು ಸುಮಾರು ಒಂದು 300 ಕೋಟಿಗಿಂತ ಹೆಚ್ಚು ಹಣ ಬಿಡುಗಡೆ ಮಾಡಿ ಬಿಲ್ಡಿಂಗನ್ನು ಮಾಡಿದಂಥ ಕೂಡ ನನಗೊಂದು ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ತಂದಿದೆ, ಗ್ರೇಟ್ ವಿಚಾರ ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು, ಅದರ ಜೊತೆಗೆ ಸೈನಿಕ್ ಸ್ಕೂಲು, ಅದರ ಜೊತೆಗೆ ನಮ್ಮಲ್ಲಿ ಯೂನಿವರ್ಸಿಟಿ ಈ ಸಂದರ್ಭದಲ್ಲಿ ತಂದಿರುವಂಥದ್ದು ಚಿಕ್ಕವಾಡದಲ್ಲಿ, ಮತ್ತು ಸ್ಪೋರ್ಟ್ಸ್ ಸ್ಕೂಲ್ನ ಸ್ಟ್ರೆಂಥನ್ ಮಾಡಿರುವಂಥದ್ದು. ಮತ್ತು ಸ್ಪೋರ್ಟ್ಸು ನಮ್ಮ ಕೊಡಗು ಜಿಲ್ಲೆಯಲ್ಲಿ ವೀರತ್ವ ಮತ್ತು ಹೋರಾಟದ ಮನೋಭಾವ ಮತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಾಗಿ ಭಾಳಷ್ಟು ಹೆಸರನ್ನು ಪಡೆದಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಗೋವಿಂದ ಇರ್ಬೋದು, ಗಣೇಶ ಇರ್ಬೋದು, ಅರ್ಜುನ್ ಆಲಪ್ಪ ಇರ್ಬೋದು, ರೋಹನ್ ಬೋಪಣ್ಣ ಇರ್ಬೋದು,
ಅದರ ಜೊತೆಗೆ ನಮ್ಮ ಕ್ರಿಕೆಟ್ ಪ್ಲೇಯರ್ ರಾಬಿನ್ ಇರ್ಬೋದು. ಇದೀಗೆ ಕೊಡಗು ಜಿಲ್ಲೆಯಲ್ಲಿ ಸ್ಪೋರ್ಟ್ಸ್ಗೆ ಅಂತೇಳಿ ಭಾಳ ಒತ್ತು ಕೊಡುವಂಥದ್ದು, ಮತ್ತು ಆರ್ಮಿಗೆ, ದೇಶದ ರಕ್ಷಣೆಗೆ ಬಗ್ಗೆ ಕೂಡ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನ್ನ ಚಿಂತನೆ ಇರುವಂಥದ್ದು ಆಗಿದ್ದಾಗ ಎಜುಕೇಷನ್ ಮತ್ತು ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಮತ್ತು ಪವರ್ಗೆ ಒತ್ತು ಕೊಡಬೇಕು ಅಂತ ಚಿಂತನೆ ಮಾಡಿದ್ದೀನಿ. ಅದು ಕಂಪ್ಲೀಟ್ ಮಾಡಿದ್ದೇನೆ. ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸನ್ಮಾನ್ಯ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಪ್ರತಿ ಹಳ್ಳಿ ಮನೆಗೆ ಕೂಡ ಬೆಳಕು ಕೊಡಬೇಕು ಅಂತ ತೀರ್ಮಾನ ಮಾಡಿದರು. ಅದು 60 ಕಂಬ ಇದ್ದರೂ 70 ಕಂಬ ಇದ್ದರೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಕಂಬ ಹಾಕಿ ಕರೆಂಟ್ ಕೊಡುವಂಥ ಲೈಟ್ ವಿದ್ಯುತ್ ಶಕ್ತಿ ಕೊಡುವಂಥ ವ್ಯವಸ್ಥೆನೂ ಕೂಡ ಮೋದಿ ಸರ್ಕಾರದಲ್ಲಿ ಆಗಿದೆ. ಅದೊಂದು ಭಾಳ ಸಂತೋಷ ವಿಷಯ. ಯಾಕೆಂತಂದರೆ ನನಗೆ ಸೂರ್ಲಬ್ಬಿ, ಶಾಂತಲ್ಲಿ, ಬೆಟ್ಟದಲ್ಲಿ ಆಚೆ ಎಲ್ಲ ಹೋದಾಗ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರು, ಏನು ಸಾರ್ ನಾವು ಸಾಯೋದಕ್ಕಿಂತ ಮುಂಚೆ ಆದರೂ ಟಿ ವಿಲಿ ತೋರಿಸ್ತೀರಾ ನಮಗೆ, ಅಲ್ಲ ನೀವೇ ಮಾತ್ರ ಟಿ ವಿ ನೋಡ್ಕೊಂಡು ಇದ್ದು ಬಿಡ್ತೀರಾ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾರೆ. ನಾನು ಅವ್ರಿಗೆ ಹೇಳ್ತಿದ್ದೆ, ಒಂದಲ್ಲ ಒಂದು ದಿವಸ ಕೊಡಿಸ್ತೇನೆ ಅಂತ ಹೇಳುವಂಥ ಮನಸ್ಸು ಇದೆ, ನಾನು ಮಾಡಿಸ್ತೇನೆ ಅಂತ ಹೇಳೋ ವಿಚಾರನ. ಹಾಗಾಗಿ ಅದಕ್ಕೆ ಪೂರಕವಾಗಿ ನಮ್ಮ ಮೋದಿಜಿಯವರು ಬಂದಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ತು. ಅದನ್ನೆಲ್ಲವೂ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. BJPಯ ಭದ್ರಕೋಟೆ ಕೊಡಗು ಹೆಂಗೆ ಆದರೂ ಸಹ ಅಲುಗಾಡಿಸಿಗೆ ಸಾಧ್ಯನೇ ಆಗಲಿಲ್ಲ. ಆದರೆ ಈ ಬಾರಿ ಬಿಟ್ಕೊಟ್ಬಿಟ್ರಿ, ನಾವು ಅನ್ನಿಸ್ಲಿಲ್ವಾ ಅಪ್ಪಚ್ಚರನ್ನ? ಈಗ ನೋಡಿ, BJP ಭದ್ರಕೋಟೆ ಮಾಡಿದೆ ನಾವು. ಹೌದು, ಯಾರಿಗೂ ಕೂಡ ಯಾಕೆಂದರೆ ನಾನು BJPನ ತಾಲೂಕು ಅಧ್ಯಕ್ಷ ಆಗಿ 86ರಲ್ಲಿ ಆಗಿದೆ. 86ರಿಂದ 91 ತಾಲೂಕು ಅಧ್ಯಕ್ಷ, 91ರಿಂದ 95 ತನಕ ಜಿಲ್ಲಾಧ್ಯಕ್ಷ. ಅಷ್ಟರವರೆಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ ಇದ್ದದ್ದು 3000, 1800, 900 ಹೀಗೆ ಓಟಿದ್ದದ್ದು. ನಾವು BJPಯ ತಾಲೂಕು ಅಧ್ಯಕ್ಷರಲ್ಲಿ ಹೋರಾಟ ಮಾಡಿ ಎಲ್ಲವೂ ಮಾಡಿ ಆ ಸಂದರ್ಭದಲ್ಲಿ ನಮ್ಮ BB ಶಿವಪ್ಪನ ಕರ್ಕೊಂಡ್ಬಂದು ಇಲ್ಲಿ ಚುನಾವಣೆ ನಡೆಸಿ 19,000 ಓಟಿಗೆ ಮೂವ್ ಮಾಡುವಂಥ ವ್ಯವಸ್ಥೆ ಆಯಿತು. ಜಿಲ್ಲಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಈ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಿ, ಆ ಸಂದರ್ಭದಲ್ಲಿ ಯಾರ ಹತ್ರನೂ ಕೂಡ ಒಂದು ಪೈಸಾ ದುಡ್ಡಿರಲಿಲ್ಲ BJPಗೆ ಅಂತೇಳಿ. ಆವಾಗೆಲ್ಲ ಸಹಕಾರ ಕೊಟ್ಟು 3 ಅಭ್ಯರ್ಥಿ ನಾವು ಗೆಲ್ಲುವಂಥ ವ್ಯವಸ್ಥೆ ಕೂಡ ಆಯಿತು. ಹಾಗಾಗಿ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಕೊಡುಗೆ ನಮ್ಮ ಬ್ರದರ್ಸ್ದು ಕೂಡ ಇದೆ. ನಾನು ಸೋಮವಾರಪೇಟೆ ತಾಲೂಕಾಗಿದ್ದರೆ, ಇನ್ನೊಂದು ಬ್ರದರು ಮಡಿಕೇರಿ ಆಯಿತು, ಇನ್ನೊಬ್ಬರು ವಿರಾಜಪೇಟೆಯಲ್ಲಿದ್ದರು. ಹಾಗಾಗಿ ನಾವು ಹೋರಾಟವನ್ನು ಮಾಡಿ ಭಾರತೀಯ ಜನತಾ ಪಕ್ಷನ ಗೆಲ್ಲಿಸುವಂಥ ವ್ಯವಸ್ಥೆನ ಮಾಡಿದ್ದೇವೆ. ಇವತ್ತಿನ ಮಟ್ಟಿಗೆ ನಾವು ಕೈ ಬಿಟ್ಟಿದ್ದೇವೆ. ಕೊಡಗು ಜಿಲ್ಲೆಯಲ್ಲಿ ಕೈ ಬಿಟ್ಟು ಹೋಗ್ಬಿಟ್ಟಿದೆ BJP. ಆದರೆ ಮುಂದಕ್ಕೆ ಅದನ್ನು ತರುವಂಥ ವ್ಯವಸ್ಥೆ ಮಾಡ್ತಾರೆ, ಜನವೇ ತರ್ತಾರೆ. ಯಾಕೆಂದರೆ ಜನವರೇ ಈಗ ಹೇಳ್ತಾ ಇದ್ದಾರೆ ನಾವು ಮಾಡಿದ ತಪ್ಪಾಗಿದೆ ಅಂತ ಹೇಳೋದು ಅವರು ತಿಳ್ಕೊಳ್ಳುವಂಥ ವ್ಯವಸ್ಥೆನೂ ಕೂಡ ಆಗಿದೆ. ಯಾಕೆಂದರೆ ನಮ್ಮಲ್ಲಿ ಆಟೋಟ ಸ್ಪರ್ಧೆ ಅಂತ ಹೇಳಿದಾಗ, ನಾನು ಮಿನಿಸ್ಟರ್ ಆಗಿರ್ಬೇಕಾದ್ರೆ ನಮ್ಮ ಮಡಿಕೇರಿಯಲ್ಲಿ ಒಂದು ಈಜುಕೊಳ, ಅದು ಫಸ್ಟ್ ಟೈಮ್ ನಮ್ಮ ಕೊಡಗಿನಲ್ಲಿ ಆಗಿರೋದು. ಯಾಕೆಂತಂದರೆ ನಾನು ಸಣ್ಣದರಲ್ಲಿ ಈ ನಮ್ಮ ಸ್ಪೋರ್ಟ್ಸ್ಗೆ ಕೋಚಿಂಗ್ ಕೊಡ್ತಾಯಿದ್ರು ಶಂಕರಸ್ವಾಮಿ ಅವರು, ಹಾಕಿಗೆಲ್ಲ. ಆ ಟೈಮಲ್ಲಿ ಬಂದು ಆಡುವಾಗ ಅಲ್ಲಿ ಆ ಕೊಳಚೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದವು. ಆ ಸಂದರ್ಭದಲ್ಲಿ ನೋಡಿ ಇದನ್ನೇ ನಾನು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಸ್ವಿಮ್ಮಿಂಗ್ ಪೂಲ್ ಮಾಡೋದು ಸುಮಾರು 2 ಕೋಟಿ ಚಿಲ್ಲರೆ ಖರ್ಚು ಮಾಡಿದೆವು. ಮತ್ತು ಇಂಡೋರ್ ಸ್ಟೇಡಿಯಮನ್ನು ಕೂಡ ನಾವು ಮಾಡಿದೆವು. ಅದರ ಜೊತೆಗೆ ಮಡಿಕೇರಿಯಲ್ಲಿ ಟರ್ಫ್ ಗ್ರೌಂಡು ನಮ್ಮ ಉಮಾಭಾರತಿಯವರಿಂದ ಪ್ರಯತ್ನದಿಂದ ಮಾಡಿಸಿದಂಥ ವ್ಯವಸ್ಥೆ ಆಯಿತು. ಅದರ ಜೊತೆಗೆ ವಿರಾಜಪೇಟೆಯಲ್ಲಿ ನಾನೇ ಸ್ಯಾಂಕ್ಷನ್ ಮಾಡಿದೆ, ಪೊನ್ನಂಪೇಟೆಯಲ್ಲಿ ಟರ್ಫ್ ಗ್ರೌಂಡು, ಮತ್ತು ಕೂಡಿಗೆಯಲ್ಲಿ ಒಂದು ಮಾಡಿದೆವು. ಸೋಮವಾರಪೇಟೆಯಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ನಾವು ಮಾಡೋದು. ಅದು ಯಾಕೆ ಡಿಲೇ ಆಯಿತು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಬೇಕು ಅಂತ ಹೇಳಿದ ಉದ್ದೇಶ ಯಾಕೆ ಅಂತಂದರೆ, ನಮ್ಮ ಈ ಸೋಮವಾರಪೇಟೆ ಕ್ಷೇತ್ರದಿಂದೇ 3 ಜನ ಕ್ಯಾಪ್ಟನ್ ಆಗಿದ್ದಾರೆ. ಅದು ಫಸ್ಟ್ ಗಣೇಶ ಇರ್ಬೋದು, ಮತ್ತೊಂದು ಗೋವಿಂದ ಇರ್ಬೋದು, ಅರ್ಜುನ ಆರಪ್ಪ. ಹಾಕಿ ಪ್ಲೇಯರ್ಸ್ ಸುಮಾರು ಜನ ಆಗಿದ್ದಾರೆ. ಹಾಗಾಗಿ ಅವ್ರನ್ನ ಕರೆಸಬೇಕು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಆಟವನ್ನು ಆಡಿಸ್ಬೇಕು ಅಂತ ಹೇಳೋಂಥ ಚಿಂತನೆ ನಂದಿತ್ತು. ಹಾಗಾಗಿ ರಿವಿಟ್ಮೆಂಟು ವಾಲೆಲ್ಲ ಕಟ್ಟಿ ಇನ್ನೂ ಸ್ವಲ್ಪ ವೈಡನಿಂಗ್ ಮಾಡಿ ದೊಡ್ಡದಾಗಿ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಬೇಕು. ಹಾಗಾಗಿ 5 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದೆವು. ಲಾಸ್ಟಿಗೆ ಅದೆಲ್ಲ ರೆಡಿ ಆಯಿತು ಬಂದು, ಮತ್ತೆ ಅಲ್ಲಿಂದ ಅವ್ರನ್ನ ಕರೆಸಿ ಮಾಡಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ಬಂದು ಈಗ ಹೋಯಿತು. ಅಷ್ಟೊತ್ತಿಗೆ ನಾವು ಸೋತೆವು. ಆದರೆ ನನಗೆ ಬೇಸರ ಏನು ಅಂತ ಹೇಳಿದ್ರೆ, 20 ಲಕ್ಷ ಹಾಕಿದವರು 5 ಕೋಟಿ ಅವ್ರನ್ನ ಕರೆಯದೇ ಉದ್ಘಾಟನೆ ಮಾಡಿದಾರಲ್ಲ, ಒಂದು ಇಂಟಿಮೇಷನ್ ಕೊಡದೆ ಮಾಡಿದೆ ಅಂತ ಬೇಸರ. ಮತ್ತು ಹಾಕಿ ಪ್ಲೇಯರ್ನ ನಮ್ಮ ಚಿಂತನೆ ಏನಿತ್ತು, ಎಲ್ಲ ಹಾಕಿ ಕ್ಯಾಪ್ಟನ್ ಕರೆಸಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಯೋಚನೆ ಇತ್ತು. ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ. ಆದರೂ ಉಸ್ತುವಾರಿ ಮಂತ್ರಿಗಳವರು ಬೋಸ್ ಅವರು ಹೇಳಿದಾರಂತೆ, ಇದು ಅಪ್ಪಚ್ಚುರಂಜನ್ ಸ್ಯಾಕ್ಷನ್ ಮಾಡಿದ್ದು ಅವರೇ ಇದು ಮಾಡಿಸಿರೋದು, ಆದರೆ ನಮ್ಮದು ತಪ್ಪಾಗಿದೆ, ನಾವು ಕರೀಲಿಲ್ಲ, ಅವ್ರಿಗೆ ಇಂಟಿಮೇಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಮಾತನ್ನು ಕೂಡ ಹೇಳಿದರು ಅಂತ ಹೇಳಿದ್ರು. ನನ್ನ ವಿಷನ್ ಇದು ಆ ರೀತಿ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಕ್ಯಾಪ್ಟನ್ಸನ್ನು ಕರೆಸಿ ಸನ್ಮಾನ ಮಾಡಿ ಓಪನ್ ಮಾಡಬೇಕು ಅಂತಿದ್ದು. ಹಾಗಾಗಿ ನಾವು ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರಬೇಕಂತ ಸಂದರ್ಭದಲ್ಲಿ ನಾನೊಂದು 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಇಲ್ಲಿ ಮಾಡಿದ್ದೇನೆ. ಯಾಕೆ ಮಾಡಿದ್ದೀನಿ ಅಂತಂದರೆ, ಒಂದು ಸರಿ ನಾನು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ ಹಾಸನಕ್ಕೆ ಹೋದೆ. ಅಲ್ಲಿ ಒಂದು ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಗ್ಬಿಡ್ತು. ಅಲ್ಲಿ ಯಾವನೇ ಕ್ರೀಡಾಪಟುಗಳು ಇಂಟರ್ನ್ಯಾಷನಲ್ ಲೆವೆಲ್ ತಗೊಳ್ಳಿಲ್ಲ.
ಆದರೆ ನಾನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಡಿಯನ್ ಹಾಕಿಯಲ್ಲಿ ಆಡಿದಂಥವ್ರು ಇಂಡಿಯಾಕ್ಕೆ ಹೆಸರು ತಂದಂಥವ್ರು ಇರಬೇಕಾದ್ರೆ ನಾವು ಮಾಡಲಿಲ್ಲಲ್ಲ ಅಂತ ಹೇಳ್ತಾ, ಹಾಗಾಗಿ ಆ ಕೆಲಸವನ್ನು ಕೂಡ ನಾವು ಮಾಡೋಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದರ ಒಂದು ಜೊತೆಗೆ ಒಂದು ಯೂತ್ ಪಾಲಿಸಿಯನ್ನು ಕೂಡ ತಂದಿದ್ದೆ ನನಗೆ ಸಿಕ್ಕಿದಂಥ ಸಮಯದಲ್ಲಿ. ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ರಾಹುಲ್ ಗಾಂಧಿ ಕಡೆಯಿಂದ ನಮ್ಮನ್ನು ಫೋನ್ ಬಂದಿತ್ತು, ನೀವು ಬಂದು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ ವಿಚಾರ ಹೇಳಿದ್ರು. ಅಷ್ಟೊತ್ತಿಗೆ ಇಲೆಕ್ಷನ್ ಡಿಕ್ಲೇರ್ ಆಗುವ ವ್ಯವಸ್ಥೆ ಬಂತು. ಹಾಗಾಗಿ ನಮ್ಮ ಕಮಿಷನರ್ ಎಲ್ಲ ಹೋಗಿ ಮತ್ತು ಸೆಕ್ರೆಟರಿ ಹೋಗಿ ಏನೇನು ಯೂತ್ ಪಾಲಿಸಿ ಸೇರಿಸಿದ್ದೀವಿ ಅಂತ ಹೇಳಿದ್ರೆ ವಿಚಾರವನ್ನು ಹೇಳಿದ್ರು. ವಸುದೈವ ಕುಟುಂಬಕಂ ಅಂತೇಳಿ ಸ್ಟಾರ್ಟ್ ಮಾಡಿದರೆ ಅದರಲ್ಲೇ ಮಾಡಿರೋ ನಾವು ಇಡೀ ಪ್ರಪಂಚ ಒಂದೇ ಕುಟುಂಬ ಅಂತ ಹೇಳುವಂಥ ರೀತಿಯಲ್ಲಿ ಬೆಳೀಬೇಕು ಅಂತ ಹೇಳೋ ಉದ್ದೇಶದಿಂದ ಆ ರಿಪೋರ್ಟನ್ನು ಕೊಟ್ಟಿದ್ದೆ. ಅದು ಒಳ್ಳೆಯ ರಿಪೋರ್ಟ್ ಅಂತ ಹೇಳೋದು ವಿಚಾರವನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಹೇಳಿದರು. ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ನ ಗ್ಯಾರಂಟಿ ಕಳೆದ ಸಾರಿ ಏನೋ ಸುಳ್ಳು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಅವರೆಲ್ಲ ನಮಗೆ ಅದು ಒಂದು ಕೂಡ ನಾನು ಸೋಲಿಕ್ಕೆ ಮೇನ್ ರೀಸನ್. 25 ವರ್ಷ ಗ್ಯಾರಂಟಿ ಕಾರಣ. ಯಾಕೆಂದರೆ ಮಹಿಳೆಯರು ಎಲ್ಲರೂ ಕೂಡ ಗ್ಯಾರಂಟಿನ ನೋಡಿ ಕಾಂಗ್ರೆಸ್ಗೆ ವೋಟ್ ಮಾಡಿದರು. ಆದರೆ ಜೆಂಟ್ಸು ನನ್ನ ಪರವಾಗಿ ವೋಟ್ ಮಾಡಿದರು. ಯಾಕೆಂದರೆ ಅದು ನಮ್ಮ ಗ್ರಾಮನೇ ತಗೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ನನ್ನ ಗ್ರಾಮದಲ್ಲಿ ಒಂದು ವಿಲೇಜರ್ಸ್ ವೋಟ್ ಅಂತೇಳಿ ಇದು ಇರೋದು ಒಂದು 94 ವೋಟ್ ಇದೆ. ಬಾಕಿ ಇರುವಂಥದ್ದು ಕೂಲಿ ಕಾರ್ಮಿಕರೇ 900 ಚಿಲ್ಲರೆ ವೋಟ್ ಇರುವಂಥದ್ದು. ಇಲ್ಲಿ ಕೂಡ ನಮಗೆ 64 ವೋಟು ಕಡಿಮೆ ಆಯಿತು. ಹಾಗಾಗಿ ಈ ಗ್ಯಾರಂಟಿ ಅವರು ಅಲ್ಲಿ ಹೋಗಿ ಅವ್ರ ಹತ್ರ ನಿಮಗೆ 2,000 ರೂಪಾಯಿ ಕೊಡ್ತೇವೆ, ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಬುಕ್ ಕೊಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಂತ ಅವ್ರು ಕೊಟ್ಟರು. ಆದರೆ ಪರಿಸ್ಥಿತಿ ಏನಾಯಿತು ಅಂತಂದರೆ ಚುನಾವಣೆ ಆದ ನಂತರ ಈಗ ಏನು ಆ ಬಿಟ್ಟಿ ಭಾಗ್ಯ ಉಂಟು ಎಲ್ಲರಿಗೂ ಸಿಗ್ತಾಯಿಲ್ಲ. ಕೆಲವರಿಗೆ ಸಿಕ್ಕಿದೆ, ಕೆಲವರು ಸಿಕ್ಕಲಿಲ್ಲ. ಆಲ್ಮೋಸ್ಟ್ 75% ಲೇಡೀಸ್ಗೆ ಸಿಕ್ಕಲಿಲ್ಲ ಎಂದು 25% ಸಿಕ್ಕಿರ್ಬೋದು. ಅದರಿಂದ ಈ 75% ಲೇಡೀಸು ಬೇಸರದಲ್ಲಿ ಅವರ ಅಗೇನ್ಸ್ಟ್ ಮತದಾನ ಮಾಡಬೇಕು ಅಂತ ಹೇಳೋದು ಚಿಂತನೆಯಲ್ಲಿ ಕೂಡ ಇದ್ದಾರೆ. ಅದರ ಜೊತೆಗೆ ನಮ್ಮ ಎಲೆಕ್ಟ್ರಿಕಲ್ ಬಿಲ್ ಕೂಡ 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದರು. ಮಾದೇವಪ್ಪ ನಿನಗೂ ಫ್ರೀ, DK ಶಿವಕುಮಾರ್ ನಿನಗೂ ಫ್ರೀ, ನನಗೂ ಫ್ರೀ ಅಂತ ಹೇಳಿದ್ರು. ಆದರೆ ಇವತ್ತು ಪರಿಸ್ಥಿತಿಯನ್ನು ಅದಕ್ಕೆ ಒಂದು ಕಾನೂನು ತಂದುಬಿಟ್ರು. ಯಾರು ಈ 12 ತಿಂಗಳ ಹಿಂದೆ ಏನು ಖರ್ಚು ಮಾಡಿದ್ದಾರೆ ಅವನು 200 ಯೂನಿಟ್ಸ್ ಮಾಡಿದರೆ 200 ಯೂನಿಟ್ಸ್, ಎಲ್ಲ 120 ಯೂನಿಟ್ಸ್ ಮಾಡಿದರೆ ಅವನಿಗೆ 140 ಯೂನಿಟ್ಸ್, 20 ಯೂನಿಟ್ಸ್ ಎಕ್ಸ್ಟ್ರಾ, ಅದಕ್ಕಿಂತ ಜಾಸ್ತಿ ಮಾಡಿದರೆ ಬಿಲ್ ಕಟ್ಟಬೇಕು ಅಂತ ಮಾಡಿ ಅದರ ಪ್ರಯೋಜನ ಯಾರಿಗೂ ಸರಿಯಾಗಿ ಸಿಗಲಿಲ್ಲ. ಅದರ ಜೊತೆಗೆ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟರು. ಬಟ್ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟರು ಮಕ್ಕಳೇ ಹೇಳ್ತಾರೆ ನಮಗೆ ಈಗ ಬಸ್ಗಳೇ ಇಲ್ಲ ಸರ್. ನಮ್ಮ ಉದಾಹರಣೆಗೆ ನಮ್ಮ ಸೋಮವಾರಪೇಟೆ ತಾಲೂಕಿನಲ್ಲಿ 17 ಶೆಡ್ಯೂಲ್ಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗಿನ ಮಕ್ಕಳು ಪರದಾಟ ಆಗುವಂಥ ಪರಿಸ್ಥಿತಿ ಕೂಡ ಆಗಿದೆ. ಹಾಗಾಗಿ ಅದು ಕೂಡ ಎಲ್ಲರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆದರೂ ಕೂಡ ಜೆಂಟ್ಸ್ ಕೂಡ ಹೇಳ್ತಿದ್ದಾರೆ, ಮಹಿಳೆಯರೆಲ್ಲ ಸುತ್ತಾ ಇದ್ದಾರೆ, ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳೋ ವಿಚಾರವನ್ನು ಕೂಡ ಹೇಳ್ತಾರೆ. ಅದು ಕೂಡ ದೊಡ್ಡ ಸಕ್ಸಸ್ ಆಗಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾವು ಮೂಲಭೂತ ಸೌಕರ್ಯವನ್ನು ಕೊಡಬೇಕು, ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು. ನಾವು ಅವ್ರನ್ನ ಸೋಮಾರಿ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರ್ಥಿಕವಾಗಿ ಸಬಲರಾಗಿ ಅವರ ಕಾಲಿನ ಮೇಲೆ ನಿಂತುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಯಿತು. ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮುದ್ರಾ ಯೋಜನೆ ತಂದು ಇವತ್ತು 20 ಲಕ್ಷದವರೆಗೆ ವಿತೌಟ್ ಗ್ಯಾರಂಟಿ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ 20 ಲಕ್ಷನ ಒಂದು ಉದಾಹರಣೆಗೆ ಒಂದು 100 ಜನ ತಗೊಂಡ್ರೆ ಅಲ್ಲಿ 20 ಜನ ಫೇಲ್ಯೂರ್ ಆಗ್ಬೋದು. ಆದರೆ 80 ಜನ ಸಕ್ಸಸ್ ಆದಾಗ ಅವರ ಜೊತೆ ಇರುವಂಥವರಿಗೆ, ಅವರಿಗೆ ಕೆಲಸಗಾರರಿಗೆ ಎಲ್ಲೂ ಕೂಡ ಜಾಬ್ ಆಪರ್ಚುನಿಟಿ ಆಗ್ತದೆ. ಆ ರೀತಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮೋದಿಯವರ ಪರವಾಗಿ ಜನ ಇವತ್ತು ವೋಟ್ ಹಾಕ್ತಾರೆ ಅಂತ ನಂಬಿಕೆ ನಮಗಿದೆ. ಒಂದು ಕಡೆಯಿಂದ ರಾಜ್ಯ ಮನೆತನದ ಯದುವೀರ್ ಅವರು ಇವತ್ತು ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆಯಿಂದ ಪ್ರಬಲ ಪೈಪೋಟಿಯಾಗಿ ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಹಂತ ಹಂತವಾಗಿ ಬರಬೇಕಿತ್ತು, ದಿಢೀರಾಗಿ ಬರ್ತಾ ಇದ್ದಾರೆ. ಒಡೆಯರ್ ಅವರು ಬಂದು ಪೊಲೀಸ್ ಸ್ಟೇಷನ್ ನಿಲ್ತಾರ, ತಹಶೀಲ್ದಾರ್ ಕಚೇರಿಗೆ ಬರ್ತಾರ, ಜನಸಾಮಾನ್ಯರನ್ನ ನೋಡ್ತಾರ ಅಂತ ಹೇಳುವಂಥ ಕೂಗು ಇವತ್ತಿದ್ದೀರಿ. ಒಡೆಯರು ಮೈಸೂರು ರಾಜರ ಒಂದು ಕುಡಿಯವರು, ಅವರು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ. ಅವರ ಅಜ್ಜ ಇರಬೇಕಾದ್ರೂ ಕೂಡ ಅವರು ರಾಜರಾಗಿದ್ದಂಥ ಸಂದರ್ಭದಲ್ಲಿ ಅವರ ಚಿಂತನೆ ಬೆಳೆಯಿತು. ಇವತ್ತು KRS ಆಗಬೇಕಾದ್ರೆ ಅವರ ಮೂಲ ಚಿಂತನೆ ಅವರದು. ಮಾನಸ ಗಂಗೋತ್ರಿ ನಮ್ಮ ಏನಿದೆ ಅದು ಕೂಡ ನಮ್ಮ ಒಡೆಯರ್ದು, ಕೃಷ್ಣದೇವರಾಯ ಒಡೆಯರ್ದು ಚಿಂತನೆ. ಹಾಗಾಗಿ ಅವರಿಗೆ ರೈತರು ಮೇಲೆ ಬರಬೇಕು, ರೈತರು ಸಬಲರಾಗಬೇಕು, ಅದರ ಜೊತೆಗೆ ಇವತ್ತು ಎಜುಕೇಷನ್ ಕೊಡಬೇಕು ಅಂತ ಚಿಂತನೆ ಅವತ್ತೇ ಇತ್ತು. ಹಾಗಾಗಿ ಅದನ್ನು ರಾಜರಾಗಿ ಮಾಡ್ತಾಯಿದ್ರು. ಈಗ ರಾಜರಲ್ಲ, ಈಗ ಸಂವಿಧಾನದ ಪ್ರಕಾರ ರಾಜರು ಯಾರು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು. ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದು ಚಿಂತನೆಯಲ್ಲಿ ಮಾಡಿ ಅವರು ಬಂದಿದ್ದಾರೆ.
ಅವರು ಇವಾಗಲೇ ಮೊದಲು ರಾಜರು ಅಂತ ಹೇಳ್ತಿದ್ರು. ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ನಮ್ಮ ಜೊತೆಯಲ್ಲಿ ಮೊನ್ನೆ ನಮ್ಮ OBC ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಬಫೇಲ ಅವರ ಕಾರ್ಯಕರ್ತರ ಜೊತೆಲೇ ಊಟ ಮಾಡಿದ್ದು ನೀವು ಕಂಡಿದ್ರಿ. ನಿಮ್ಮ ಟಿ ವಿಯಲ್ಲಿ ಕೂಡ ಬಂದಿದೆ. ಅದರ ಜೊತೆಗೆ ನಿನ್ನೆ ಸಿದ್ದಾಪುರದಲ್ಲಿ ಗಲಾಟೆ ಬಂದಿದ್ದಾಗ ನಾನು ಸ್ವಲ್ಪ ನೆರಳಲ್ಲಿ ಕೂರೋಣ ಅಂಥೇಳಿ ಒಂದು ಸಿಮೆಂಟ್ ಪೋಲ್ ಹಾಕಿದ್ದನ್ನು ಕೂತಿದ್ದೆ. ಅದ್ರ ಜೊತೆಯಲ್ಲಿ ನಮ್ಮ ಜೊತೆಲಿ ಬಂದವರು ಕೂತಿದ್ರು. ಅವರು ಕೂಡ ಜನರ ಸೇವೆ ಅಂತೇಳಿ ಬಂದಿದ್ದಾರೆ, ಜನ ಸೇವೆ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಹಾಗಿದ್ರೆ ವಿರೋಧ ಪಕ್ಷಗಳು ಯಾಕೆ ಟೀಕೆ ಮಾಡ್ತವೆ? ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ ಕೊಟ್ಟಿಲ್ಲ, ಭಯ. ಅವರಿಗೊಂದು ರೀತಿ ಭಯ ಏನಂತ ಹೇಳಿದ್ರೆ, ನನ್ನ ಮಾಹಿತಿ ಪ್ರಕಾರ ಯದುವೀರ್ ಒಡೆಯರವರು ಬಂದ ನಂತರ ಇದು ಚಾಮರಾಜನಗರ, ಮೈಸೂರು, ಮಂಡ್ಯಕ್ಕೆ ಇದರ ಎಫೆಕ್ಟ್ ಬರ್ತದೆ. ಹಾಗಾಗಿ ಕಾಂಗ್ರೆಸ್ಸಿನವರು ಎದುರಿಗೆ 3 ಸೀಟಿಗೂ ಇವರ ವರ್ಚಸ್ಸು ಹೋಗುತ್ತೆ. ನಮಗೆ ಅವರಿಗೆ ಸೋಲು ಹೆದರಿಕೆಯಿಂದಾಗಿ ಅವ್ರನ್ನ ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ ಸದಾ. ಯದುವೀರ್ ಅವರು ನನಗೆ ಓಟ್ ಹಾಕಿ ಅಂತ ಕೇಳಿಲ್ಲ, ಮೋದಿಯವರಿಗೆ ಓಟ್ ಕೊಡಿ ಅಂತ ಕೇಳಿದರು. ಹೌದು, ನಾವೆಲ್ಲರೂ ಕೇಳೋದು ಮೋದಿಯವರಿಗೆ ಓಟ್ ಕೊಡಿ ಅಂತಲೇ ನಾವು ಕೇಳೋದು. ಇವತ್ತು ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು. ಅವರ ಡೆವಲಪ್ಮೆಂಟು, ಅವರ ವಿಷನ್ ಅದೇನಿದೆ ಅದು ಸಕ್ಸಸ್ಫುಲ್ಲಾಗಿ ಆಗಬೇಕು. ನಾವು ಸ್ಟಾರ್ಟಿಂಗಲ್ಲಿ ಮೋದಿಜಿಯವರು ಗೆದ್ದಂಥ ಸಂದರ್ಭದಲ್ಲಿ ಅವರೇನು ಆರ್ಟಿಕಲ್ 370 ತೆಗಿತೀವಿ ಅಂತ ಹೇಳಿದ್ರು. ನಾನು 78ರಲ್ಲಿ ಭಾಷಣ ಮಾಡೋವಾಗಲೂ ಕೂಡ ರಾಮ್ ಭಟ್ರು MP ಸೀಟಿಗೆ ನಿಂತಿದ್ದರು. ಆಗ ನಾನು ಚಿಕ್ಕ ಹುಡುಗ ಆ ಸ್ಟೇಜಲ್ಲಿ ಮಾಡ್ತಿದ್ದೆ, ನಮ್ಮ ರಾಮ್ ಭಟ್ರು BJPಯಿಂದ ಗೆದ್ದು ಬಂದರೆ ನಾವು ಆರ್ಟಿಕಲ್ 370ನ ತೆಗಿತೇವೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾಯಿದ್ರು. ಅಲ್ಲ, BJP ಅಲ್ಲ, ಜನತಾ ಪಕ್ಷ 78ಲಿ ಆಗ ಹೇಳ್ತಾಯಿದ್ರು. ನಮಗೆ ಆರ್ಟಿಕಲ್ 370 ಅಂತ ಹೇಳಿದ್ರೆ ಏನಂತ ಗೊತ್ತಿರಲಿಲ್ಲ. ಆದರೆ ಜನ ಹೇಳಿದ್ರೆ ಕೇಳ್ಕೊಂಡು ನಾವು ಹೇಳ್ದೋ. ಮತ್ತೆ ಅದರ ಬಗ್ಗೆ ನಾನು ಸ್ಟಡಿ ಮಾಡಿದೆ, ಆರ್ಟಿಕಲ್ 370 ಅಂದರೆ ಏನು ಅಂತ. ನಾನು ಸದಾನಂದ ಗೌಡರು ಮತ್ತು ಮುಗ್ಧರಾಮೇಗೌಡರು ಇನ್ನೂ ಸುಮಾರು ಒಂದು 10-12 ಜನ MLAಗಳು ನಮ್ಮನ್ನು ಗೌರ್ಮೆಂಟ್ ಇದರಲ್ಲಿ ಕಳಿಸಿದರು. ಎಲ್ಲ ಕಾಶ್ಮೀರ ಗೌರ್ಮೆಂಟ್ ಕಳಿಸಿದರು. ಕಾಶ್ಮೀರದ ಸ್ಥಿತಿಯನ್ನು ನಾವು ನೋಡ್ಕೊಂಡು ಬಂದವು. ನಾವೇ ಅಲ್ಲಿ ಕಾಶ್ಮೀರದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೆ ಏನಂತ ಹೇಳಿದ್ರೆ 4 ಗಂಟೆಗೆ ಕರ್ಕೊಂಡು ಬಂದು ನಮ್ಮನ್ನು ಸೇರಿಸ್ಬಿಡ್ತಿದ್ರು ಅವರ ಗೆಸ್ಟ್ ಹೌಸ್ಗೆ. ಸೇರಿಸ್ಬೇಕಾದ್ರೆ ಅದಕ್ಕೆ 3 ಡೋರು, ಒಂದು ಮರದ ಡೋರು, ಇನ್ನೊಂದು ಕಬ್ಬಿಣದ ಡೋರು, ಇನ್ನೊಂದು ಚೈನ್ ಸಿಸ್ಟಮ್ ಡೋರು, 3 ಹಾಕಿ 4:15 ನಾವು ಅದರೊಳಗೆ ಅದು ದಾಟುವಾಗಿಲ್ಲ. ಅಲ್ಲಿಂದ ಬೆಳಿಗ್ಗೆ ಪುನಃ 10 ಗಂಟೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗುವಾಗ ಒಂದು ಜೀಪ್ ಮುಂದೆ ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು, ಅದಕ್ಕಿಂತ ಮುಂದೆ ಆರ್ಮಿ ಇದ್ಕೊಂಡೇ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗಿ ನಾವೆಲ್ಲ ಹಾಗೆ ನೋಡಿದಾಗ ಪರಿಚಯ ಅಲ್ಲಿ ಮಾತುಕತೆ ಮಾಡಿದಂಥ ಸಂದರ್ಭದಲ್ಲಿ ಕಡೆದಾಗಿ ನಾವು ಕೇಳಿದೆವು. ಎಲ್ಲ ಏರಿಯಾ ವಿಸಿಟ್ ಮಾಡಿ ಆಯಿತು. ಲಾಸ್ಟಿಗೆ ಕೇಳಿದೋ, ಇಲ್ಲಪ್ಪ ಒಂದು ಕಾಫಿ ಟೀ ಹೋಟೆಲ್ ಕುಡಿಬೇಕು, ನಿಲ್ಲಿಸಿ ಹೋಗಬೇಕು ಅಂತ. ಅವರು ಇಲ್ಲ ಅಂತ ಹೇಳಿದ್ರೆ, ಇಲ್ಲಪ್ಪ ಏನು ತೊಂದರೆ ಆದರೆ ನಮ್ಮದೇ ರಿಸ್ಕ್, ನಿಮ್ಮದಲ್ಲ ಅಂತ ಹೇಳ್ಬಿಟ್ಟು ನಾವು ಹೋದೋ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಹೋಟೆಲ್ಲಿ ಕಾಫಿ ಕುಡಿಬೇಕಾದ್ರೆ ಅವ್ನು ಕೇಳ್ದೋ, ಏನಪ್ಪ ಹೇಗೆ ಇಲ್ಲಿ ಏನು ನಡೀತಿದೆ ಅಂತ. ಈಗ ಟೂರಿಸ್ಟ್ ಭಾಳ ಕಡಿಮೆ ಸರ್, ನಮಗೆಲ್ಲ ಭಾಳ ತೊಂದರೆ ಆಗಿದೆ ಸರ್ ಅಂತ ಹೇಳ್ತಾ ಮಾತನ್ನು ಹೇಳಿದರು. ಅಲ್ಲಿ ಅದೇ ಸಂದರ್ಭಕ್ಕೆ ಒಬ್ಬರು ಆರ್ಮಿಯಿಂದ ಒಬ್ಬ ಕ್ಲರ್ಕೋ ಯಾರೋ ಬಂದುಬಿಟ್ಟು ಅವನು ಸೋಲ್ಜರ್ ಅವನು ಕೇಳ್ಬಿಡ್ದ. ಕ್ಲರ್ಕು ಬಂದು, ನಿನ್ನೆ ನಿಮ್ಮಲ್ಲಿಂದ ಟೀ ಕಾಫಿ ಎಲ್ಲ ತೊಗೊಂಡೋಗಿದ್ದೀವಿ, ಅದಕ್ಕೆ ನಾನು ಬಿಲ್ ಕೊಡಬೇಕಾಗ್ತದೆ, ಅದಕ್ಕೆ ಈ ವೋಚರ್ ತಂದಿದ್ದೇನೆ, ಈ ವೋಚರಿಗೆ ಒಂದು ಸೈನ್ ಹಾಕಿ ಕೊಡಿ ಅಂತ ಕೇಳ್ತಾಯಿದ್ರು. ಒಂದು ಸಣ್ಣ 300-400 ರೂಪಾಯಿ ಬಿಲ್ ಅದು. ಅಷ್ಟೊತ್ತಿಗೆ ಆ ಹೋಟೆಲ್ ಮಾಲೀಕ ಏನು ಹೇಳಿದೆ ಅಂತಂದರೆ, ಆ ರೆವಿನ್ಯೂ ಸ್ಟ್ಯಾಂಪನ್ನು ನೋಡಿ, ಇದರ ಚಲ್ತಾನೇ ಇಂಡಿಯಾ ಮೇ ಚಲ್ತಾಯ ಅಂತಿದ್ರು. ನಮಗೆ ಮೈಯೆಲ್ಲ ಕೂದಲು ನೆಟ್ಟಗೈತಿದ್ರಿ. ಈ ರೀತಿ ಈ ದೇಶದಲ್ಲಿ ಇದ್ದು ಸುಮಾರು ಒಂದು ವರ್ಷಕ್ಕೆ 10,000 ಕೋಟಿ ರೂಪಾಯಿಗಿಂತ ದುಡ್ಡನ್ನು ಜಾಸ್ತಿ ನಮ್ಮ ದೇಶದಿಂದೇ ಪಡ್ಕೊಂಡು ಅಲ್ಲಿ ನಡೆಯುವಂಥ ಏನು ಆ್ಯಕ್ಟಿವಿಟೀಸ್ ನೋಡಿದಾಗ, ಅಲ್ಲಿ ಜನರ ಮನಸ್ಸು ನೋಡಿದಾಗ ಇದು ಬೇರೆ ದೇಶ ಅಂತ ಹೇಳುವಂಥ ಚಿಂತನೆಯಲ್ಲಿದ್ದರು. ಮತ್ತು ನಮ್ಮಲ್ಲಿ ನ್ಯಾಷನಲ್ ಫ್ಲ್ಯಾಗನ್ನು ಕೂಡ ಅಲ್ಲಿ ಕಾಶ್ಮೀರದಲ್ಲಿ ಹಾರಿಸ್ತಾ ಇರಲಿಲ್ಲ. ಅದನ್ನು ಕೂಡ ನಮ್ಮ ಅದ್ವಾನಿಯವರು ಹೋಗಿ ಲಾಲ್ ಚೌಕದಲ್ಲಿ ನ್ಯಾಷನಲ್ ಫ್ಲ್ಯಾಗ್ ಹಾರಿಸುವಂಥ ವ್ಯವಸ್ಥೆನ ಕೂಡ ಮಾಡಿದರು. ಇವತ್ತು ಆರ್ಟಿಕಲ್ 370 ತೆಗೆದುಹಾಕಿದ್ದೇವೆ. ಈಗ 3 ಸ್ಟೇಟ್ ಆಗಿ ಮಾಡಿದ್ದೇವೆ, ವಿಂಗಡಣೆ ಮಾಡಿದ್ದೇವೆ. 3 ಸ್ಟೇಟ್ ಆದ ನಂತರ ಈಗ ಅಲ್ಲಿಯ ಜನರನ್ನ ಕೇಳಬೇಕು ಏನಂತ ಹೇಳಿದ್ರೆ, ನಾವು ನೆಮ್ಮದಿಯಿಂದ ಸಂತೋಷವಾಗಿದ್ದೀವಿ ಸರ್, ಡೆವಲಪ್ಮೆಂಟ್ ಆಗ್ತದೆ, ಸಿಕ್ಕಾಪಟ್ಟೆ ಟೂರಿಸ್ಟ್ ಬರ್ತಾಯಿದ್ರೆ, ನಾವು ಆರ್ಥಿಕವಾಗಿ ಸಬಲರಾಗಿದ್ದೇವೆ ಅಂತ ಹೇಳೋದು ವಿಚಾರವನ್ನು ಹೇಳ್ತಿದ್ದಾರೆ. ಭಯೋತ್ಪಾದನೆಯನ್ನು ತಡೆ ಹಾಕುವಂಥ ಕೆಲಸ ಮಾಡಿದೆ. ಮತ್ತು ಅಫ್ಘಾನಿಸ್ತಾನದಿಂದ ಬರುವಂಥ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದೆ. ಅದರ ಜೊತೆಗೆ ಮೋದಿಯವರ ಏನು ಆದೇಶ ಅಂತ ಹೇಳಿದ್ರೆ, ಯಾವುದಾದ್ರೂ ಆರ್ಮಿಲಿ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನದವರು ಬಂದು ನುಗ್ಗಿ ಭಯೋತ್ಪಾದಕರಿಗೆ ಗುಂಡಾರಿಸಿದರೆ ನಾವು ಗುಂಡಾರಿಸ್ಬೋದಾ ಅಂತ ಕೇಳಬೇಕಾಗ್ತದೆ ಡೆಲ್ಲಿಗೆ. ಬಾರ್ಡ್ರಲ್ಲಿ ಎಲ್ಲಾದರೂ ಪಾಕಿಸ್ತಾನದವರು ಗುಂಡಾರಿಸಿದರೆ ನಾವು ಗುಂಡಾರಿಸ್ಬೇಕಂತ ಬರ್ಬೋದಾ ಅಂತೇಳಿ ನಾವು ಡೆಲ್ಲಿಗೆ ಕೇಳಬೇಕಾಯ್ತು.
ಈಗ ಒಂದು ನೇರ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಅವರೇನಾದ್ರು ಗುಂಡು ಹಾರಿಸಿದ್ರೆ 10 ಗುಂಡು ನೀವು ಹಾರಿಸಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಗುಂಡು ಹಾರಿಸಿದ್ರು ಕೂಡ ಆ ಎಂಟಿ ಕಾಟ್ರೇಜಸ್ ಏನಿದೆ ಅದನ್ನು ತೊಗೊಂಡ್ಬರ್ಬೇಕು, ಇಲ್ಲದ್ರೆ ಅವನಿಗೆ ಕ್ವಾರ್ಟರ್ ಗಾರ್ಡ್ ಹಾಕ್ತಿದ್ರು ಮೇಲೆ, ಅವನಿಗೆ ಪನಿಷ್ಮೆಂಟ್ ಕೊಡುವಂಥ ವ್ಯವಸ್ಥೆ. ಈಗ ಆ ಕ್ವಾರ್ಟರ್ ಏನು ಎಂಟಿ ಕಾಟ್ರೇಜಸ್ಸು ಕೇಳಿದ್ರೆ ಏನೂ ಕೇಳೋದಿಲ್ಲ, ಅವರಿಗೆ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಿದರೆ, ಹಾಗಾಗಿ ಭಯೋತ್ಪಾದನೆ ತಡೆಗಟ್ಟುವಂಥ ಕೆಲಸವೂ ಕೂಡ ಆಗಿದೆ ಅಂತ ಹೇಳಿ. BJP ಮತ್ತು JDS ಮೈತ್ರಿಯಾಗಿ ಈ ಚುನಾವಣಾ ಕಣಕ್ಕೆ ಇಳಿದಿದೆ. ಹೌದು, ಇವತ್ತು BJP JDS ಮೈತ್ರಿ ಆಗಿದ್ದರಿಂದ ಇನ್ನೂ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ಸ್ಥಾನ ಅಂತ ಹೇಳಿದ್ರೆ ಇಲ್ಲ, ಎಲ್ಲ ಗೆದ್ದಾಗಿದೆ. ನಮ್ಮದು ಏನಂದರೆ ಕಳೆದ ಸಾರಿ ನಾವು 25 ಸೀಟ್ ಗೆದ್ದಿದ್ದೇವೆ. ಇವತ್ತು 3 ಸೀಟ್ ನಾವು JDS ಕೊಟ್ಟಿಗೆ 100ಕ್ಕೆ 100 28 ಸೀಟು ಗೆಲ್ತೇವೆ ಅಂತ ಹೇಳಿದ್ರೆ ನಂಬಿಕೆ ಇದೆ. ಇವತ್ತು ರಾಷ್ಟ್ರವನ್ನೇ ಹೊಡಿಬೇಕು ಅಂತ ಹೇಳುವಂಥ ಸ್ಟೇಟ್ಮೆಂಟ್ ಅನ್ಕೊಂಡಂತ ನಾವು ಸೌತ್ ಇಂಡಿಯಾ ಬೇರೆ ಕೇಳಬೇಕು ಅಂತ ಹೇಳಿದಂಥವನ್ನ ದಾರ್ಶ ಒಡವೆ ಚಿಂತನೆಯನ್ನು ಮಾಡಿದಂಥವ್ರನ್ನ ಡಾಕ್ಟರ್ ಮಂಜುನಾಥ್ ಅವರು ಚುನಾವಣೆ ನಿಂತು ಇವತ್ತು ಅಲ್ಲಿ ಅವರು ಸೋಲ್ತಾರೆ ಅಂತ ಹೇಳೋದು ಎಲ್ಲರಿಗೂ ಜಯಜಾರಿತರಾಗಿದೆ. ಹಾಗಾಗಿ ಅವರು ಸೋಲ್ತಾರೆ, ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಹೇಳೋದು ನಂಬಿಕೆ ನಮಗಿದೆ. ಹಿಂದುತ್ವ ಆಧಾರದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರಾ? ನಾವು ಭಾರತೀಯರ ಆಧಾರದಲ್ಲಿ ನಾವು ಹೋಗ್ತಾ ಇದ್ದೇವೆ. ಹಿಂದುತ್ವ ಆಧಾರ ಅಂತ ಭಾರತೀಯರು ಯಾರು ಬೇಕಾದರೂ ನಮ್ಮ ದೇಶವನ್ನು ಪ್ರೀತಿ ಮಾಡುವವರು, ನಮ್ಮ ದೇಶದ ಬಗ್ಗೆ ವಿಶ್ವಾಸ ಇರುವವರು, ಅವರ ಬಗ್ಗೆ ನಾವು ಕೇಳ್ತೇವೆ. ನಾವು ಕೇಳ್ತಾರೆ ಭಾರತೀಯರು ಅಂತ ಯಾವ ಹೇಳ್ತೀರಿ ಅವರೆಲ್ಲ ಓಟ್ ಮಾಡಿ ಅಂತ ಕೇಳ್ತಾ ಇದ್ದೇವೆ. ಕೆಲವು ಜನರು ಇದ್ದಾರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವಂಥವ್ರು ಇದ್ದಾರೆ. ನೀವು ಕೇಳಿ ನೋಡಿದ್ದೀರಿ, ರಾಜ್ಯಸಭಾ ಸೀಟ್ ಗೆದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದರೆ ಅಂಥವ್ರನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗ್ತದೆ? ಅಂಥವರೆಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಏನಾದರೂ ಇದ್ದರೆ ಭಯೋತ್ಪಾದನೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು, ದೇಶದ್ರೋಹಿಗೆ ಕೈ ಜೋಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾಯಿದ್ದಾರೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಕುಕ್ಕರ್ ಬ್ಲಾಸ್ಟ್ ಆಯಿತು ಎಲ್ಲಿ ಮಂಗಳೂರಲ್ಲಿ. ಅದ ಕೂಡಲೇ ಇಲ್ಲಪ್ಪ ಅದು ಬ್ಲಾಸ್ಟ್ ಅಲ್ಲ, ಅದು ಹಂಗೆ ಹೇಗೆ ಅಂತ ಹೇಳಿದು DK ಶಿವಕುಮಾರ್ ಹೇಳಿದರು, ಭಯೋತ್ಪಾದನೆ ಸಂಘಟನೆ ಮಾಡಿಲ್ಲ ಅಂತ. ಅದರ ಜೊತೆಯಲ್ಲಿ ನಮ್ಮ ಕೆಫೆಯಲ್ಲಿ ಕೂಡ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಯಿತು. ನೋಡಿದಾಗ ನಮ್ಮ NSG ಅವರು ಹಿಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ಭಯೋತ್ಪಾದನೆ ಪಟ್ಟ ಸಂಘಟನೆ ಇರುವಂಥವ್ರು. ಮತ್ತು DJD KJL ನಡೆದಂಥ ಘಟನೆಗಳು, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಅವರ ಕೇಸನ್ನು ವಿಡ್ರಾ ಮಾಡೋಂಥ ಕೆಲಸ ಮಾಡಿದ್ರು. ಸುಮಾರು 266 ಕೇಸ್ಗಳನ್ನು ವಿಡ್ರಾ ಮಾಡೋಂಥ ಕೆಲಸನೂ ಕೂಡ ಕಾಂಗ್ರೆಸ್ನವ್ರು ಮಾಡಿದರು. ಆದರೆ ನಮ್ಮ ಟಿಪ್ಪು ಜಯಂತಿಯಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದಾಗ ನಾವು ವಿಡ್ರಾ ಮಾಡಿದೆವು ಕೇಸನ್ನು, ಅದರ ರೀಓಪನ್ ಮಾಡುವಂಥ ಕೆಲಸ ಮಾಡಿದರು. ಹಾಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಭಯೋತ್ಪಾದನೆ ಮಟ್ಟ ಹಾಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದರೆ, ಈ ಕಾಂಗ್ರೆಸ್ ಸರ್ಕಾರ ಓಟಿಗೋಸ್ಕರವಾಗಿ ಒಂದು ತುಚ್ಛ ರಾಜಕಾರಣವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದನ್ನು ಜನ ನೋಡ್ತಾರೆ, ತೀವ್ರವಾಗಿ ವಿರೋಧಿಸ್ತಾರೆ. ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ಒಂದು ಮಹಿಳೆ ಸ್ಟ್ಯಾಬ್ ಮಾಡಿ ಕೊಂದಿರುವಂಥದ್ದು ಇರ್ಬೋದು, ನಮ್ಮ ವಾನೂರ್ಲಿ ಆದಂಥ ವಿಚಾರ ಇರ್ಬೋದು, ಮತ್ತು ಜೈ ಶ್ರೀರಾಮ್ ಅಂತ ಹೇಳಿದವರಿಗೆ ಒಡೆದು ಅಲ್ಲಾ ಅಂತ ಕರಿ ಅಂತ ಹೇಳಿದ ವಿಚಾರ ಹೇಳಿದರು. ಅಂಥವರೆಲ್ಲ ನಮ್ಮ ದೇಶದ ದೇಶದ್ರೋಹಿಗಳು ಹೊರತು ದೇಶಭಕ್ತರಲ್ಲ. ಹಾಗಾಗಿ ನಾವು ಭಾರತೀಯರು ಅಂತ ಹೇಳುವಂಥ ಚಿಂತನೆ ಇರುವಂಥವ್ರು ನಾವು ವೋಟ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಕಾಯ್ತಿತ್ತು? ಪ್ರತಾಪ್ ಸಿಂಹ ಅವರಿಗೆ ಅಂತ ಹೇಳಿದ್ರೆ ಅವರು 2 ಸಾರಿ ಲೋಕಸಭಾ ಸದಸ್ಯರಾಗಿದ್ದರು. ಅದಾದ ನಂತರ ಅವರು ನಮ್ಮ ಪುನಃ ಸೀಟು ಹೋದಂಥ ಸಂದರ್ಭದಲ್ಲಿ ನಮ್ಮ ಸೀಕ್ರೆಟ್ ರಿಪೋರ್ಟೆಲ್ಲ ತಗೊಂಡಂಥ ಸಂದರ್ಭದಲ್ಲಿ ಅವರ ಪರವಾಗಿ ಬರಲಿಲ್ಲ, ಭಾಳಷ್ಟು ವಿರೋಧ ಇತ್ತು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಡೆಲ್ಲಿಗೆ ಕೂಡ ನಮ್ಮದು ಮತ್ತು ಅವರ ಹೆಸರು 2 ಹೋಗಿತ್ತು. ಆದರೆ ಇವರು ಅವರು ನಿಲ್ತಾರೆ ಅಂತ ಹೇಳುವಾಗ ನಮಗೆ ಅದು ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಅಂತ ಹೇಳೋದು ಉದ್ದೇಶದಿಂದ ಅವರಿಗೆ ಸೀಟ್ ತಪ್ಪಿರ್ಬೋದು ಅಂತ ನಾನು ಹೇಳ್ತೀನಿ. ಪ್ರಬಲ ಆಕಾಂಕ್ಷಿ ಆಗಿದ್ದರೆ ಆರಂಭದಲ್ಲಿ? ಹೌದು, ನಾನು ಪ್ರಬಲ ಆಕಾಂಕ್ಷಿ ಇದೆ, ನನ್ನ ಹೆಸರು ಕೂಡ ಹೋಗಿತ್ತು. ಅಂದರೆ ಲಾಸ್ಟ್ ಮಿನಿಟಿಗೆ ಇವರ ಹೆಸರು ಬಂತು. ಹಾಗಾಗಿ ಏನು ಕೇಂದ್ರದ ನಾಯಕರು ತೀರ್ಮಾನ ತಗೊಂಡು ಅವರು ಯೋಚನೆ ಮಾಡಿ ಸರ್ವೆ ಮಾಡಿ ರಿಪೋರ್ಟನ್ನು ತಗೊಳ್ತಾರೆ, ಅದರ ಆಧಾರದ ಮೇಲೆ ನಾವು ಒಪ್ಕೊಂಡಿದ್ದೀವಿ. ಒಂದು ಕಡೆಯಿಂದ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, 25 ವರ್ಷಗಳಿಂದ ಕೊಡಗು ಅಭಿವೃದ್ಧಿಯಾಗಿಲ್ಲ, ಶಾಸಕರು ಏನೂ ಮಾಡಿಲ್ಲ, ಮೆಡಿಕಲ್ ಕಾಲೇಜ್ ಇರ್ಬೋದು, ಸೈನಿಕ ಇದೆಲ್ಲವೂ ನಮ್ಮ ಕೊಡುಗೆ. ನಿಮಗೆ ಗೊತ್ತಿರೋದು ವಿಚಾರ. ಯಾಕೆಂದರೆ ನಾನು ಮಿನಿಸ್ಟರ್ ಆಗಿರ್ಬೇಕಾದ್ರೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು 5 ಮೆಡಿಕಲ್ ಕಾಲೇಜಿಗೆ ಚಾಮರಾಜನಗರ, ಚಿಕ್ಕಮಗಳೂರು ಮತ್ತು ಇನ್ನು 2 ರಾಜ್ಯದಲ್ಲಿ ಕೂಡ ಜಿಲ್ಲೆಯಲ್ಲಿ ಸೇರಿಕೊಂಡು ನಮ್ಮದು ಸ್ಯಾಂಕ್ಷನ್ ಮಾಡಿರೋದು. ಆಗಲೇ ನಾವು ಟೋಕನ್ನ ಅಡ್ವಾನ್ಸ್ ಆಗಿ 10 ಕೋಟಿನ ರಿಲೀಸ್ ಮಾಡಿದೆವು. ಅದೇ ಟೈಮಲ್ಲಿ ನಾನು ಇಳಿಬೇಕಾದ್ರೆ ನಮ್ಮ ಏನು ಜಾಗವನ್ನು ಫೈನಲೈಸ್ ಮಾಡಿ ಇದು ಮೆಡಿಕಲ್ ಕಾಲೇಜಿಗೆ ಮಿಡುಪಾಗಿದ್ದ ಜಾಗ ಅಂತೇಳಿ 28 ಎಕರನ್ನು ಕೊಟ್ಟು ಆವಾಗಲೇ ಕೆಲಸ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಆಗಲೇ ನಾವು ಟೋಟಲ್ ನಮ್ಮ ಪ್ರಾಜೆಕ್ಟ್ ಕಾಸ್ಟ್ ಇದ್ದದ್ದು 200 crores. ಆ 200 crores ರಿಲೀಸ್ ಮಾಡಿ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದೆ. ಇದು ಎಲ್ಲರಿಗೂ ಜನರಿಗೆ ಗೊತ್ತಿರುವಂಥ ವಿಚಾರ. ಇದನ್ನ ಎಷ್ಟೇ ಸುಳ್ಳು ಹೊಡೆದ್ರೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದರ ಜೊತೆಗೆ ನೀವು DC ಆಫೀಸ್ ಇರ್ಬೋದು, ಅದು ಕೂಡ
ನಮ್ಮ ಪೀರಿಯಡ್ಲಾಗಿರೋದು. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಆಫೀಸರ್ಗಳು ಅದು ಕೂಡ ನಮ್ಮ ಪೀರಿಯಡಲ್ಲಾಗಿತ್ತು. ಈಗ ಪೊಲೀಸ್ ಇದು ಇರ್ಬೋದು, ಅದು ಕೂಡ ನಾನು ಮಂಜೂರಾತಿ ಮಾಡಿರುವಂಥದ್ದು. ಮತ್ತು ನಮ್ಮ ಮಡಿಕೇರಿ ಕೋರ್ಟು 49 ಕೋಟಿಗೆ ಅದು ಕೂಡ ನಾವು ಮಾಡಿರುವಂಥದ್ದು. ಇವತ್ತು 700 ಬೆಡ್ಡೆಡ್ ಹಾಸ್ಪಿಟ್ಲಿಗೆ ಸುಮಾರು 138 ಕೋಟಿ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ. ಅದರ ಕೂಡ ಬಿಲ್ಡಿಂಗ್ಗಳು ಆಗಿದೆ, ಅವರ ಕಣ್ಣೆದುರಿಗೇ ಕಾಣುತ್ತೆ. ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು ಕೂಡ ಅವರ ಕಣ್ಣೆದುರಿಗೆ ಕಾಣ್ತದೆ, ಯಾರೂ ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ನಮ್ಮ ಏನು ಯೂನಿವರ್ಸಿಟಿ ಪ್ರಾರಂಭ ಮಾಡಿರೋದು ಕೂಡ ಕಣ್ಣೆದುರಿಗೆ ಆಗಿರುವಂಥದ್ದು. ಮತ್ತು ಸೈನಿಕ್ ಸ್ಕೂಲ್ ಕೂಡ ನಮ್ಮ ಇದರಲ್ಲೇ ಮಾಡಿರುವಂಥದ್ದು. ಅವ್ರು ಹೆಂಗೆ ಇಲ್ಲ ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ, ಅವ್ರು ಕುರುಡ್ರ ಅಂತ ನಾವು ಕೇಳಬೇಕಾದ್ರೆ. ಸಿದ್ದರಾಮಯ್ಯನವ್ರಿಗೆ ಕಣ್ಣು ಕಾಣೋದಿಲ್ವ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಅವರು ಕೊಡಗಿನ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಲಿಲ್ಲ. ಅವರು ಕಳೆದ ಸಾರಿ ಮುಖ್ಯಮಂತ್ರಿ ಆಗಲೂ ವಹಿಸಲಿಲ್ಲ. ಮತ್ತು ಅದರ ಜೊತೆಗೆ ಬೇರೆ SM ಕೃಷ್ಣವರು ಆಗಿದ್ದರು, JH ಪಾಟೀಲ್ ಕೂಡ ಆಗಿದ್ದರು. ಆದರೆ ನಮ್ಮ ಸರ್ಕಾರ ಬಂದಾಗ ಕೊಡಗಿನ ಬಗ್ಗೆ ವಿಶೇಷ ಕಾಳಜಿನ ವಹಿಸಿ ಒಂದು ಸಾರಿ 100 crores, ಇನ್ನೊಂದು ಸಾರಿ 150 crores ನಾವು ಸ್ಪೆಷಲ್ ಪ್ಯಾಕೇಜಲ್ಲೇ ಡಿಕ್ಲೇರ್ ಮಾಡುವಂಥ ವ್ಯವಸ್ಥೆ ನೋಡಿದ್ವಿ. ಬರೀ ಅದು ಕೊಡಗಿಗೆ ಮಾತ್ರ, ಬೇರೆ ಎಲ್ಲೂ ಕೂಡ ಮಾಡಲಿಲ್ಲ. ಅದನ್ನು ನೋಡಿದಾಗ ಗೊತ್ತಾಗ್ತದೆ ಕೊಡಗಿನವ್ರು ಕೆಲಸ ಮಾಡಿದರೋ ಇಲ್ವೋ ಅಂತ. ಅದ್ರ ಜೊತೆಗೆ ಮೊರಾರ್ಜಿ ಶಾಲೆಯನ್ನು ಇವತ್ತು ನೋಡಿರ್ಬೋದು ನೀವು. ಮೊರಾರ್ಜಿ ಶಾಲೆಯಲ್ಲಿ ಪ್ರಥಮ ಬಾರಿಗೆ 95ರಲ್ಲಿ ಒಂದು ಮೊರಾರ್ಜಿ ಶಾಲೆ ಪ್ರಾರಂಭ ಆಯಿತು. ಒಂದು ಮೊರಾರ್ಜಿ ಶಾಲೆ ನಮ್ಮ ಬಸವನಹಳ್ಳಿ ನಾವು ಸ್ಯಾಂಕ್ಷನ್ ಮಾಡಿಸುವಂಥ ಯೋಚನೆ ಮಾಡಿದ್ವಿ. ಇನ್ನೊಂದು JH ಪಾಟೀಲ್ ಊರಲ್ಲಿ ಮಾಡಿದರು. ಪ್ರಥಮ ಬಾರಿಗೆ 2 ಮಾಡಿರೋದು. ಅದು ಯಾವ ರೀತಿ ಇದೆ ಇವತ್ತು ವಿದ್ಯಾಸಂಸ್ಥೆ. ಅದಾದ ನಂತರ ನಾವು ಮೊರಾರ್ಜಿ ಶಾಲೆಯನ್ನು ಎಷ್ಟು ತೆಗೆದಿದ್ದೀವಿ ಅಂತ ಹೇಳಿದ್ರೆ, ಒಂದು ಕೂಡಿಗೆರೆ ತೆಗೆದು ನಮ್ಮ ಚೆನ್ನಮ್ಮ ಜೂನಿಯರ್ ಕಾಲೇಜ್ ಬ್ಯಾಕ್ ಸೈಡಲ್ಲಿ ಸೈನ್ಸ್ ಮೊರಾರ್ಜಿ ಶಾಲೆ ತೆಗೆದು ನನಗೆ ಭಾಳ ಸಂತೋಷ ಆಯಿತು. ಮೊನ್ನೆ ನೋಡಬೇಕಾದ್ರೆ 100% ರಿಸಲ್ಟ್ ಬಂದಿದೆ ಅಂತ ಹೇಳಿ ಬಂದರು. ಅದರಲ್ಲಿ ಫಸ್ಟ್ ಕ್ಲಾಸು ಸುಮಾರು ಸೀಟ್ ಬಂದಿದೆ, ಸೆಕೆಂಡ್ ಕ್ಲಾಸ್ ಬಂದಿದೆ, ಥರ್ಡ್ ಕ್ಲಾಸ್ 10 ಸೀಟ್ ಮಾತ್ರ ಬಂದಿರುವಂಥದ್ದು. ಇಡೀ ಕರ್ನಾಟಕ ನಂಬರ್ 1 ಸೈನ್ಸ್ ಸ್ಕೂಲಲ್ಲಿದೆ. ಅದರ ಜೊತೆಗೆ ನಮ್ಮ ಯಡಿಯೂರಪ್ಪನವರು ಇರಬೇಕಾದ್ರೆ ಅಲ್ಪಸಂಖ್ಯಾತರು ವಿದ್ಯೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಪಸಂಖ್ಯಾತರಿಗೆ ಒಂದು ಮೊರಾರ್ಜಿ ಶಾಲೆಯನ್ನು ಓಪನ್ ಮಾಡಿದರು. ಅದು ಶಿಕಾರಿಪುರದಲ್ಲಿ ಒಂದು, ಮತ್ತೊಂದು ಕೊಳ್ಳಿಪೇಟೆಯಲ್ಲಿ, ಅದು ಕೂಡ ನಾವು ಮಾಡಿರುವಂಥದ್ದು. ಹಾಗೆ ನಮ್ಮ ಆಲೂರು ಸುಧಾಪುರದಲ್ಲಿ ಅಲ್ಲಿ ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ವಿದ್ಯೆ ಕೊಡೋಲಿಕ್ಕೂ ವಿದ್ಯೆಯೂ ಕೂಡ ಎಲ್ಲರಿಗೂ, ಬಡವರಿಗೂ, ಕೂಲಿ ಕಾರ್ಮಿಕರು, ಅಲ್ಪಸಂಖ್ಯಾತ ಕೊಡಬೇಕು ಅಂತ ತೀರ್ಮಾನ ತಗೊಂಡು ಈ ರೀತಿ ಮೊರಾರ್ಜಿ ಶಾಲೆಯನ್ನು ಕೂಡ ತೆರೆಯುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆದ್ದರಿಂದ ನನಗೆ ಮನಸ್ಸಿಗೆ ಸಂತೋಷ ಇದೆ, ನನ್ನ ಪೀರಿಯಡ್ ಇಷ್ಟು ಕೆಲಸ ಆಗಿದೆ ಅಂತೇಳಿ. ಆದರೆ ಈ ಸರ್ಕಾರ ಬಂದು 12 ತಿಂಗಳಾಗಲಿಕ್ಕಾಯಿತು, 1 ವರ್ಷ 10 ತಿಂಗಳು ಕಳೆದೋಯ್ತು, 12 ತಿಂಗಳು ಬರೋಕ್ಕಾಗಿದೆ. ಆದರೆ ಅವ್ರಿಗೇನು ಕೊಡುಗೆ ಇಷ್ಟರವರೆಗೆ 1 ಪೈಸಾ ಹಣ ಬಿಡುಗಡೆ ಮಾಡಲಿಲ್ಲ, 1 ರೂಪಾಯಿ ಆದೇಶ ಮಾಡಲಿಲ್ಲ. ಆದೇಶ 500 ಕೋಟಿಯನ್ನು ಕೊಡುಗೆಗೆ ತಂದಿದ್ದೇವೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಘೋಷಣೆ ಮಾಡಿದಲ್ಲ, ಅವರು ಆದೇಶನ ಪ್ರತಿಯನ್ನು ತೋರಿಸಲಿ ನೋಡೋಣ. 7 ಕೋಟಿ ರೂಪಾಯಿ ನನಗೆ, 7 ಕೋಟಿ ರೂಪಾಯಿ ಬೋಪೇನವರಿಗೆ, ಮತ್ತು ಇನ್ನು ಹಲವಾರು ತಾಲೂಕುಗಳಿಗೆ 7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಯಾವಾಗ ಅಂತಂದರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಮತ್ತು ಪ್ರಗತಿ ವಿಕೋಪ ಅಂತ ಹೇಳಿದ ಆದೇಶವನ್ನೇ ನಾವು ಪ್ರಸಿಗೆ ಬಿಡುಗಡೆ ಮಾಡಿದ್ದೇವೆ. ಅರಸಲ್ಲಿ ಆರ್ಡರ್ ಮಾಡಿದಾನೆ 7 ಕೋಟಿಯನ್ನು ಇವರು ಹೋಗ್ಬಿಟ್ಟು ಕೆಲಸವನ್ನು ನಾವು ಕೊಟ್ಟ ಪ್ರಪೋಸಲನ್ನು ಕ್ಯಾನ್ಸಲ್ ಮಾಡಿ ಹೊಸ ಪ್ರಪೋಸಲ್ ಕೊಟ್ಬಿಟ್ಟು ಇರ್ತಾಯಿದ್ದಾರೆ. ಆದರೆ ಇವರ ಈ ಸರ್ಕಾರದಲ್ಲಿ ಸರಿಯಾದ ಆದೇಶ, ಅದು ಬಿಟ್ಟು ಬೇರೆ ಯಾವುದಾದ್ರೂ ಆದೇಶ ಬಂದಿದ್ದರೆ ಅವ್ರು ತೋರಿಸಿ, ನಾವು ಒಪ್ಕೊಳ್ತೇವೆ ನಿಮ್ಮ ಸರ್ಕಾರದಲ್ಲಿ ಆಗಿದೆ, ಭಾಳ ಒಳ್ಳೆ ಕೆಲಸ ಆಗಿದೆ, ಅವ್ರು ಬೆಂತಟ್ಟೋ ಕೆಲಸ ಮಾಡ್ತೇವೆ. ಆದರೆ ಇವರು ಯಾವುದೇ ಹಣವನ್ನು ತರದೆ, ಹಣ ತರಲಿಕ್ಕೆ ಹಣ ಇಲ್ಲ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆಯಲ್ಲ, ಎಲ್ಲ ಶಾಸಕರೇ 130 ಶಾಸಕರು ಹೇಗೆ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಹೋಗೋದು, ಇವತ್ತಿನವರೆಗೆ 1 ಪೈಸಾ ನಾವು ಬಿಡುಗಡೆ ಮಾಡಿಲ್ಲ ಅಂತ ಶಾಸಕರು, ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ನಾವು ಹೇಳೋದ್ರಲ್ಲಿ ಬಂತು, ಅವು ಗೊತ್ತಾಗ್ತದೆ ತಾನೆ ಏನು ಬಿಡುಗಡೆ ಆಗಿದೆ ಅಂತ. ಒಂದು ಸಂದರ್ಭದಲ್ಲಿ 25 ಕೋಟಿ ರೂಪಾಯಿ ಪ್ರಪೋಸಲ್ನ CM ಕೇಳಿದರು. ಅದೇನಾಯಿತು, ಫೈನಾನ್ಸ್ ಡಿಪಾರ್ಟ್ಮೆಂಟು ರಿಜೆಕ್ಟ್ ಮಾಡಿ ಹಾಕಿದ್ರು, ದುಡ್ಡಿಲ್ಲ ಅಂತ. ಈ ಕರ್ನಾಟಕ ಸರ್ಕಾರದಲ್ಲಿ 3.25 ಲಕ್ಷ ಚಿಲ್ಲರೆ ಕೋಟಿ ಬಡ್ಜೆಟನ್ನು ಮಾಡ್ತಾರೆ. ಬಡ್ಜೆಟನ್ನು ಮಾಡಿದಲ್ಲಿ ಸುಮಾರು 65%, 62%ವರೆಗೆ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಹೋಗ್ತದೆ. ಅದೇ ನಿಯರ್ಲಿ 2 crores ಆಯಿತು, 2 lakhs crores ಆಯಿತು. ಅದಾದ ನಂತರ ಇರೋದು 1.25 ಕೋಟಿ. ಅದರಲ್ಲಿ ಬಿಟ್ಟಿ ಭಾಗಗಳಿಗೆ 68 ಕೋಟಿ ಹೋಗ್ತದೆ, 68,000 ಕೋಟಿ ಹೋಗ್ತದೆ. ಇನ್ನು ಬಾಕಿ ಇರುವಂಥ 25,000 ಕೋಟಿ ಬಡ್ಡಿಗೆ ಕಟ್ಟಬೇಕು. ಇನ್ನೂ ಬಾಕಿ ಇರುವಂಥ 25,000-30,000 ಕೋಟಿಯಲ್ಲಿ ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಯೋಚನೆ ಮಾಡಬೇಕಲ್ಲ. ಅನ್ನೆಸರಿ ಡೆವಲಪ್ಮೆಂಟ್ಸ್ ಆದಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ. ಡೆವಲಪ್ಮೆಂಟ್ ಆಗಿಲ್ಲ ಅಂತಂದರೆ ಉದ್ಯೋಗನ ಸೃಷ್ಟಿ ಆಗೋದಿಲ್ಲ, ಆರ್ಥಿಕ ಮೂಲಭೂತ ಸೌಕರ್ಯನೇ ಇದಾಗೋದಿಲ್ಲ. ಅಚ್ಚ ದಿನ ಅಂತ ಇನ್ನೂ ಕೂಡ ಅಚ್ಚ ದಿನ ಬರಲಿಲ್ಲ ಅಂತ ಹೇಳುವಂತಾರೆ ನೋಡಿ. ಅಚ್ಚ ದಿನ ಬರಲಿಲ್ಲ ಅಂತ ಹೇಳೋದು, ಒಂದು ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಪೋಲ್ಸ್ ನಾನು ಹೇಳಿದೆ, ಪ್ರತಿ ಮನೆಗೆ ಎಲೆಕ್ಟ್ರಿಕಲ್ ಇದನ್ನು ವಿದ್ಯುತ್ ಶಕ್ತಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು. ನಾನು ಒಂದು ಬಾರಿ SM ಕೃಷ್ಣ ಇರುವಾಗ ಒಂದು 4 ಬಾರಿ ಕ್ವಶನ್ ಮಾಡಿದೆ. ಏನಂತಂದರೆ, ನಮ್ಮ ಹಳ್ಳಿಗಳಲ್ಲಿ ಕೇಳ್ತಾರೆ,
ನೀವು ಮಾತ್ರ ಟಿ ವಿ ನೋಡ್ಕೊಳ್ತಿದ್ರಿ, ನಮಗೆ ಟಿ ವಿ ನೋಡೋ ಅವಕಾಶ ಕೊಡೋಲ್ಲ ಅಂತ ಕೇಳ್ತಿದ್ರು. ಟಿ ವಿ ನೋಡೋಕ್ಕೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನು ಕರೆಂಟ್ ಇಲ್ಲ ಅಂತ ಹೇಳಿದ ವಿಚಾರವನ್ನು ಹೇಳಿದೆ. ಆಗ ಅವರು ನೋಡೋಣ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದು ಮೋದಿ ಸರ್ಕಾರದಲ್ಲಿ ಬೆಳಕು ಕೊಡುವಂಥ ಕೆಲಸನೂ ಆಯಿತು. ಅದರ ಜೊತೆಗೆ ಮೋದಿ ಸರ್ಕಾರದಲ್ಲಿ ಏನು ರಾಮ ಮಂದಿರ ನಾವು ಕಟ್ತೇವೆ ಅಂತ ಹೇಳಿದ್ರು, ಆ ರಾಮ ಮಂದಿರವನ್ನು ಕಟ್ಟುವಂಥ ವ್ಯವಸ್ಥೆ 400 ವರ್ಷದ ಹೋರಾಟದಲ್ಲಿ ಅದು ಸಿಕ್ತು. ಕುಡಿಯುವ ನೀರು ಇವತ್ತು ನಮ್ಮ ಜಿಲ್ಲೆಗೆ 300 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಕುಡಿಯುವ ಜಿಲ್ಲೆಗೆ, ಜಲ್ ಜೀವನ್ ಮಿಷನ್ನಿಂದ. ಇವತ್ತು ಎಲ್ಲಲ್ಲಿ ಕೂಡ ನೀವು ನೋಡಿದಾಗ ಕೆಲಸ ಆಗೋದನ್ನು ಕೂಡ ನೋಡ್ಬೋದು. ಈ ರೀತಿ ನಮ್ಮ ಬೇಸಿಕ್ ನೀಡ್ ಏನಿದೆ ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡಿದರೆ, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಶೂರೆನ್ಸ್ ಅಂತಂದು ಬಡ ಕೂಲಿ ಕಾರ್ಮಿಕರಿಂದ ದೊಡ್ಡ ತನಕ 5 ಕೋಟಿ ರೂಪಾಯಿ 5 ಲಕ್ಷ ರೂಪಾಯಿನ ಒಂದು ಬಿಲ್ಲನ್ನು ಪೇಮೆಂಟ್ ಮಾಡಲಿಕ್ಕೆ ಅದು ಪ್ರೈವೇಟ್ ಹಾಸ್ಪಿಟಲ್ಗೆ ಕೂಡ ಆದೇಶವನ್ನು ಕೊಟ್ಟಿರುವಂಥದ್ದು ತಾವು ನೋಡಿರ್ಬೋದು. ಅದರ ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಕೂಡ ವ್ಯಾಕ್ಸಿನ್ ಮಾಡಿದನ್ನು ಕೂಡ ನೀವು ಕೊಟ್ಟಿರೋದನ್ನು ನೋಡಿರ್ಬೋದು. ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದಾರೆ. ಅವರಿಗೆಲ್ಲರೂ ಕೂಡ 100 ಕೋಟಿಯಷ್ಟು ವ್ಯಾಕ್ಸಿನನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ರ್ಯಾಪಿಡ್ ಟೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಈ ಮಧ್ಯೆ ನಾನು ಒಂದು ವಿಚಾರನ ಹೇಳಬೇಕಾಗ್ತದೆ. ನಾನು ನನ್ನ ಮಗಳು ಡೆಲಿವರಿ ಆದಂಥ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಮಿಸ್ಸಸ್ಸು ಅಮೇರಿಕಕ್ಕೆ ಹೋದವು ಲಾಸ್ಟ್ ಇಯರ್ ಸೆಪ್ಟೆಂಬರ್ಲಿ. ಹೋದಂಥ ಸಂದರ್ಭದಲ್ಲಿ ನಾವು ಇಲ್ಲಿಂದ ಹೋಗಲಾಯಿತು. ಅಲ್ಲಿ ಬರಬೇಕಾದ್ರೆ ಅವರು ಹೇಳಿದರು, ರ್ಯಾಪಿಡ್ ಟೆಸ್ಟ್ ಇದ್ದರೆ ಫ್ಲೈಟಿಗೆ ಹತ್ಸೋದು ಬಿಡೋಲ್ಲ, ಟೆಸ್ಟ್ ಆಗಬೇಕು ಅಂತ. ಆಯಿತು ಅಂತ ಟೆಸ್ಟ್ ಮಾಡೋಕ್ಕೆ ಹೋದವು. ಟೆಸ್ಟ್ ಮಾಡೋಕ್ಕೆ ಹೋದರೆ $150 ನಮ್ಮ ಕೈಯಿಂದ ವಸೂಲು ಮಾಡಿದರು ಒಬ್ಬರಿಗೆ. $150 ಅಂತಂದರೆ 84 ರೂಪೀಸ್, ಆಲ್ಮೋಸ್ಟ್ 12,000 ರೂಪೀಸ್ ಒಬ್ಬನಿಗೆ ಟೆಸ್ಟಿಂಗ್ ಚಾರ್ಜಸ್. ಆ ರೀತಿಯಲ್ಲಿ ತೆಗೆಯುವಂಥದ್ರಲ್ಲಿ ಇಲ್ಲಿ ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಜನರ ರಕ್ಷಣೆ ಮಾಡುವಂಥ ಜೀವನ ಉಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಕೊರೋನಾ ಸಂದರ್ಭದಲ್ಲಿ ಕೂಡ ಎಲ್ಲ ಹಾಸ್ಪಿಟ್ಲಿಗೆ ಕೂಡ ಭೇಟಿ ಕೊಟ್ಟದ್ದು ಕರ್ನಾಟಕದಲ್ಲಿ ಪ್ರಥಮ ಬಾರಿ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟಿದ್ದರೆ ಅದು ನಾನು, ಯಾವ ಶಾಸಕರು ಕೂಡ ಕೊಟ್ಟಿಲ್ಲ. ಹಾಗೆ ಕೇಂದ್ರ ಸರ್ಕಾರದ ಸಾಧನೆಯನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ರೈತರಿಯರ ಸನ್ಮಾನ ನಿಧಿ ಅಂತೇಳಿ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಕೊಡುವಂಥದ್ದು, ರಾಜ್ಯ ಸರ್ಕಾರ 4,000 ಕೊಡ್ತಿದ್ರು, ಅದನ್ನು ರಾಜ್ಯ ಸರ್ಕಾರ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಯಡಿಯೂರಪ್ಪನವರು ಇಂಟ್ರೊಡ್ಯೂಸ್ ಮಾಡಿದರು, ಅದನ್ನು ಕೂಡ ಸ್ಟಾಪ್ ಮಾಡಿದರು. SC ಕಾಲೋನಿಗಳಿಗೆ ST ಕಾಲೋನಿಗಳಿಗೆ ಕಾಂಕ್ರೀಟ್ ರಸ್ತೆಯನ್ನು ಪ್ರಾರಂಭ ಮಾಡಿದೆ ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಮೋದಿಯವರ ಸಾಧನೆ ಭಾಳಷ್ಟು ಹೇಳಲಿಕ್ಕಿದೆ. ಇವತ್ತು ನಮ್ಮ ದೇಶ ಒಂದು ರೀತಿಯಲ್ಲಿ ಒಂದು ಸಂದರ್ಭದಲ್ಲಿ ಭಿಕ್ಷೆ ಬೇಡುವಂಥ ದೇಶಗಳು. ಸುಮಾರು ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು 11ನೇ ಸ್ಥಾನದಲ್ಲಿ ನಾವು ಇದ್ದವು. ಇವತ್ತು 5ನೇ ಸ್ಥಾನಕ್ಕೆ ತಲುಪಿಸುವಂಥ ವ್ಯವಸ್ಥೆ ಆಗಿದೆ. ಇವತ್ತು ಯೋಗ ಡೇ ಅಂತ ಮಾಡಿ ಇಡೀ ಪ್ರಪಂಚದಲ್ಲಿ ಅವರ ಹೆಸರು ಬಂದಿದೆ. ಯಾರೇ ಪ್ರೈಮ್ ಮಿನಿಸ್ಟರ್ ಹೋಗಿದ್ದು ಗೊತ್ತಾಗ್ತಿರಲಿಲ್ಲ, ಬಂದದ್ದು ಗೊತ್ತಾಗ್ತಿರಲಿಲ್ಲ. ಆದರೆ ಮೋದಿಯವರು ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜನರ ಹರ್ಷೋದ್ಧಾರ, ಅವರ ಸ್ವಾಗತವನ್ನು ಮಾಡಿದಾಗ ಒಂದು ಸಂದರ್ಭದಲ್ಲಿ ಮೋದಿಯವರು ಹೋದಂಥ ಸಂದರ್ಭದಲ್ಲಿ 15,000 ಜನರಿಗೆ ಮಾತ್ರ ಅಕಾಮಿಡೇಷನ್ ಮಾಡಿದ್ದೀರಂತೆ. ಆದರೆ 45,000 ಜನ ಹೊರಗಡೆ ಅವ್ರನ್ನ ಭಾಷಣವನ್ನು ವೀಕ್ಷಣೆ ಮಾಡ್ತಾಯಿದ್ರು ಅಂತ ಹೇಳೋದು ನಾನು ಕೇಳಿದ್ದೇನೆ. ಆ ಹೆಸರು ನನಗೆ ಮರ್ತೋಯ್ತು. ಆ ಪಾರ್ಕಿಗೆ ನಾನು ಕೂಡ ವಿಸಿಟ್ ಮಾಡಿದ್ದೆ ವಾಷಿಂಗ್ಟನ್ DC. ಹಾಗಾಗಿ ಮೋದಿಯವರ ಆರ್ಥಿಕವಾಗಿ ಸಬಲರಾಗುವಂಥ ಮತ್ತು ನ್ಯಾಷನಲ್ ಹೈವೇಸ್ ಇವತ್ತು ಸುಮಾರು 56,000 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್ ಮಾಡಿದ್ದಾರೆ. ಒಂದು ದಿವಸಕ್ಕೆ ಸುಮಾರು 100 ಕಿಲೋಮೀಟ್ರು ನ್ಯಾಷನಲ್ ಹೈವೇಸು ನಮ್ಮ ದೇಶದಲ್ಲಿ ಆಗ್ತಾಯಿದೆ. ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಒಂದು ದಿವಸಕ್ಕೆ 11 ಕಿಲೋಮೀಟ್ರ್ ಆಗ್ತಾಯಿತ್ತು. ಕೇವಲ ಒಂದು 18,000 ನ್ಯಾಷನಲ್ ಹೈವೇ ಇತ್ತು. ಇವತ್ತು ಸಾರಿಗೆ ಸಿಸ್ಟಮ್ ಕೂಡ ಭಾಳ ಇಂಪ್ರೂವ್ ಆಗಿದೆ. ಈಗ ನಾನು 94-95ರಲ್ಲಿ ಮಡಿಕೇರಿಗೆ ಬರಬೇಕಾದ್ರೆ 45 ನಿಮಿಷ ಆಗ್ತಾಯಿತ್ತು. ಇವಾಗ ನಾವು ಒಂದು 20 ಮಿನಿಟ್ಸಲ್ಲೇ ಮಡಿಕೇರಿ ಟು ಮಾದಾಪುರ ಬರ್ಬೋದು. ಆವಾಗ ಮಡಿಕೇರಿ ಟು ಸೋಮಾರಪೇಟೆ 1.25 ಗಂಟೆ ಆಗ್ತಿತ್ತು. ಈಗ 45 ನಿಮಿಷದಲ್ಲಿ ಹೋಗ್ತೀವಿ. ರೋಡು ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು ಮೋದಿ ಎತ್ತಿದ ಕೈಯಾಗಿದೆ. ಅವರು ಡೆವಲಪ್ಮೆಂಟ್ ಮಾಡಿದರೆ ಅದರಿಂದ ಮೋದಿ ಬಗ್ಗೆ ಎಲ್ಲರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ. ಮೋದಿ ಪರ ವೋಟ್ ಮಾಡ್ತಾರೆ. ಪ್ರತಾಪ್ ಸಿಂಹ 10 ವರ್ಷ ನಮ್ಮ MP ಆಗಿದ್ದಂಥವ್ರು. ಬೆಳೆಗಾರರಿಗೆ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳೋದು, ಆನೆ ಮಾನವ ಸಂಘರ್ಷಕ್ಕೆ ಇತಿಶ್ರೀ ಆಗಲಿಲ್ಲ, ರೈಲ್ವೆ ಯೋಜನೆ ಬರಲಿಲ್ಲ, ಎಲ್ಲವೂ ಇದೆ ನೋಡಿ. ಒಂದು ನಾವು ನಮ್ಮ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟ ಕಸ್ತೂರ್ ರಂಗನ್ನ ರಿಪೋರ್ಟ್ ಕೊಟ್ಟಿದ್ದರು. ಅದೇನಾದರೂ ಇಂಪ್ಲಿಮೆಂಟ್ ಮಾಡಿದರೆ ನಮ್ಮ ಕೊಡಗು ಆಲ್ಮೋಸ್ಟ್ ಡೆವಲಪ್ಮೆಂಟ್ 0 ಆಗ್ಬಿಡ್ತಿತ್ತು. ಅದನ್ನು ನಾವು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿದ್ದೇವೆ. ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸುಮಾರು 64 ಟವರ್ಗಳನ್ನು ಸ್ಯಾಂಕ್ಷನ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಮೈಸೂರಿಂದ ಗುಡ್ಡೇವಸೂರು ತನಕ 4,600 ಕೋಟಿ ರೂಪಾಯಲ್ಲಿ ರಸ್ತೆಯನ್ನು ಸ್ಯಾಂಕ್ಷನ್ ಮಾಡಿ ರಸ್ತೆ ಕೆಲಸ ಕಾಮಗಾರಿ ಶುರುವಾಗಿದೆ. ಒಂದು ಪಾರ್ಟ್ ಹುಣಸೂರಲ್ಲಿ ಕೆಲಸ ಪ್ರಾರಂಭ ಆಗಿದೆ, ಇನ್ನೊಂದು ಶ್ರೀರಂಗಪಟ್ಟಣದ ಈಚೆಗೆ ಪ್ರಾರಂಭ ಆಗಿದೆ. ಹಾಗಾಗಿ ರಸ್ತೆಗೆ ಮತ್ತು ಇದಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಕಾಫಿ ಬೆಳೆಗಾರರಿಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದ್ದಾಗ ಯಾವುದೇ ಸವಲತ್ತು ಸಿಗ್ತಿರಲಿಲ್ಲ.
ನಾವು 3 ವರ್ಷ, ಒಂದು ಸಾರಿ 66 ಕೋಟಿ, ಇನ್ನೊಂದು ಸಾರಿ 103 ಕೋಟಿ, ಇನ್ನೊಂದು ಸಾರಿ 134 ಕೋಟಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಕಾಫಿ ಬೆಳೆಗಾರರ ಅವರ ಚರಿತ್ರೆಯಲ್ಲಿ ಏನಾದರೂ ಪರಿಹಾರ ತಗೊಂಡಿದ್ದರೆ ಅದು BJP ಸರ್ಕಾರದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅವ್ರ ಮಂದಿ ಅವರ ಲಿಮಿಟೇಷನ್ ಎಷ್ಟಿದೆ, ಮತ್ತು MP ಗಳಿಗೆ ಅಷ್ಟೇ ಮಾಡೋಕ್ಕಾಗೋದು. MP ಗಳಿಗೆ ಜಾಸ್ತಿ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಅವರು ಕೇಂದ್ರ ಸರ್ಕಾರದ ಏನೊಂದು ತರ್ಬೋದು, ಅದರ ಜೊತೆಗೆ ಅವ್ರಿಗೆ ಏನು 5 ಕೋಟಿ ರೂಪಾಯಿ ಬರ್ತದೆ ಅದನ್ನು ಖರ್ಚು ಮಾಡ್ಬೋದು. ಶಾಸಕದ್ವಯರು MP ಜೊತೆಗೆ ಬಾಂಧವ್ಯ ಸರಿಯಿರಲಿಲ್ಲ. ಈ ಬಾರಿ ನಾವಿಬ್ಬರು ಶಾಸಕರಿದ್ದೇವೆ, ಈ ಬಾರಿ ನಮಗೆ MP ಕೊಡಿ, ನಮ್ಮೆಲ್ಲರ ಬಾಂಧವ್ಯ ಚೆನ್ನಾಗಿರುತ್ತೆ, ನಾವು ಒಳ್ಳೆ ಕೆಲಸವನ್ನು ಮಾಡ್ತೇವೆ. ಈ ಸಾರಿ ನಾವು ಕಳೆದ ಸಾರಿ ಬಾಂಧವ್ಯ ಚೆನ್ನಾಗಿಲ್ಲ ಅಂತ ಹೇಳೋಂಥ ವಿಚಾರನೇ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವು ಸಂದರ್ಭದಲ್ಲಿ ಇರ್ಬೋದು. ಆದರೆ ನಾವು 25 ವರ್ಷ ಶಾಸಕರಾಗಿ, ಬೋಪಯ್ಯನವರು ಸುಮಾರು 17 ವರ್ಷ ಶಾಸಕರಾಗಿ ಕೆಲಸವನ್ನು ಮಾಡಿದಂಥವ್ರು, ನಮ್ಮ ಎಕ್ಸ್ಪೀರಿಯೆನ್ಸ್ ಇರ್ತದೆ, ಅದನ್ನು ಸ್ವಲ್ಪ ಹೇಳೋದನ್ನು ಕೇಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಈಗಿನ ಲೋಕಸಭಾ ಸದಸ್ಯರನ್ನು ನಾವು ಟ್ರೈನ್ ಮಾಡ್ತೇವೆ, ಅವ್ರಿಗೆ ಮಾಹಿತಿಯನ್ನು ಕೊಡ್ತೇವೆ, ಅವ್ರಿಗೆ ಈ ರೀತಿ ಕೆಲಸ ಮಾಡಬೇಕು ಅಂತ ಹೇಳೋದನ್ನು ವಿಚಾರವನ್ನು ಹೇಳ್ತೇವೆ, ಅವರು ತಿದ್ದುಕೊಳ್ತಾರೆ. ಜನಸಾಮಾನ್ಯರ ಜೊತೆಗೆ ಒಡೆಯರು ಜನಸಾಮಾನ್ಯವಾಗಿ ಇರ್ತಾರೆ, ಜನಸಾಮಾನ್ಯರಿಗೆ ಇರ್ತಾರೆ, ವಿಶ್ವಾಸ ಇದೆ. ಅವರು ಕೂಡ ಮಾತಿನಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಅದರಂತೆ ನಡೆದಂತೆ ಮೊನ್ನೆ ಎಲೆಕ್ಟ್ರಿಕ್ ಪೋಲ್ ಇಟ್ಟಿದ್ರಲ್ಲಿ ನಾವು 2 ಜನ ಕೂತಿದ್ದೋ, ಅವರು ಬಂದು ಅಲ್ಲಿ ಕೂತ್ಕೊಂಡ್ರು. ಜನಸಾಮಾನ್ಯ ಕಷ್ಟಕ್ಕೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳೋ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮಡಿಕೇರಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಮಂತರ್ಗೌಡರವರು ಚುನಾವಣೆ ನಿಂತ ಸಂದರ್ಭ ಹೊರಗಿನವರು ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಆರೋಪಕ್ಕೆ ತಾವು ಮಾಡ್ತಾ ಇದ್ದೀರಾ, ಓಲೆ ಮಂಜು ಶಾಸಕರು ಗೊತ್ತಿಲ್ಲ ಕೊಡಗಿಗೆ ಅಂತ. ಅಲ್ಲ, ಓಲೆ ಮಂಜು ಶಾಸಕರ ಮಂತ್ರಗೌಡ ಅಂತ ನಾವು ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ, ನಮಗೆ ಅಧಿಕಾರಿಗಳು ಹೇಳಿದ ವಿಚಾರವನ್ನು ಹೇಳ್ತೇವೆ. ಏನಿದ್ರು ಕರೆದು ಅಲ್ಲೇ ಮಾತುಕತೆ ಮಾಡ್ತಾರೆ, ಏನು ಮಾತುಕತೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಶಾಸಕರಾದವರು ಶಾಸಕರ ಕೆಲಸವನ್ನು ಮಾಡಲಿಕ್ಕೆ ಬಿಡಬೇಕು. ಅವ್ರ ತಂದೆ ಆಗಿರ್ಬೋದು, ಅವರು ಗೈಡೆನ್ಸ್ ಕೊಡಲಿ, ಅಡ್ವೈಸ್ ಮಾಡಲಿ, ಈ ಥರ ಕೆಲಸ ಮಾಡಲಿದ್ದು. ಆದರೆ ಅಧಿಕಾರಿಗಳನ್ನ ಅರ್ಕುಲುಗಳು ಕಳೆದು ಮಾತುಕತೆ ಮಾಡಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ವಿಚಾರಕ್ಕೆ ಇವರು ಯಾಕೆ ಮುಗಿ ತೋರಿಸ್ಬೇಕು? ಅವ್ರು ಕಲ್ತ್ಕೊಳ್ಬೇಕಲ್ಲ. ಅವರು ನಾನು ಕೂಡ ಏನು ಗೆದ್ದಂಥ ಸಂದರ್ಭದಲ್ಲಿ ನಾನೇನು MLA ಆಗಿ ಎಕ್ಸ್ಪೀರಿಯನ್ಸ್ಡ್ MLA ಏನಲ್ಲ. ನಮ್ಮ AM ಬಿಳ್ಳೆಪ್ಪನವರಿದ್ದರು, GVJನವರಿದ್ದರು. ಅವರು GVJನವರು ನಮ್ಮ ಎದುರುಗಡೆ 5 ಬಾರಿ ಸೋತಿರೋದು ಅವರೇ ನನ್ನ ಎದುರುಗಡೆ. ಆದರೆ ನಾನು ಅವ್ರನ್ನ ಕರೆದು ಅವ್ರ ಹತ್ರ ಹೋಗಿ ಕೇಳ್ತಿದ್ದೆ, ಏನು ಡೆವಲಪ್ಮೆಂಟ್ಸ್ ಹೆಂಗೆ ಮಾಡ್ಬೋದು ಏನು ಅಂತ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ತಾಲೂಕು ಕಚೇರಿ ಮತ್ತು ಹಾಸ್ಪಿಟ್ಲ್ ಆ ಪೀರಿಯಡಲ್ಲಿ ಸ್ಯಾಂಕ್ಷನ್ ಆಗಿರೋದು, ಅದನ್ನು ಕಟ್ಟಿ ಮುಗಿಬೇಕಾದ್ರೆ ನಾನು ಶಾಸಕರಾಗಿ ಬಂದೆ. ಆದರೆ ನಾನು ಅಲ್ಲಿ ನೀವು ಇವತ್ತು ಬೋರ್ಡಲ್ಲಿ ನೋಡಿ, ಹಾಸ್ಪಿಟ್ಲಿಗೂ ಉದ್ಘಾಟನೆಗೆ ಅವ್ರನ್ನ ಕರೆದಿದ್ದೇನೆ, ಬೋರ್ಡಲ್ಲಿ ಹೆಸರು ಹಾಕಿದ್ದೇನೆ. ಬೆಳ್ಳೆಪ್ಪನವ್ರನ್ನು ಕರೆದಿದ್ದೇನೆ, ಅವ್ರನ್ನೂ ಹೆಸರನ್ನು ಕರೆದಿದ್ದೇನೆ, ಅವ್ರನ್ನೂ ಕರೆದಿದ್ದೇನೆ, ಉದ್ಘಾಟನೆ ಮಾಡಿದ್ದೇವೆ. ಆಗ MC ನಾಣಯ್ಯನವರು ಸಚಿವರಾದರು. 4 ಜನರ ಹೆಸರು ಆ ಬೋರ್ಡಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ. ನಮಗೆ ಸಂಕೋಚ ಇರಬಾರ್ದು. ನಮಗೆ ಗೊತ್ತಿರೋದನ್ನು ನಾವು ಮಾಡಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಕಡೆಯಿಂದ ನಾವು ಅಡ್ವೈಸ್ ತೊಗೊಳ್ಳೋದೇನು ತಪ್ಪಲ್ಲ, ಅದು ನಾವು ತಗೊಳ್ತಾ ಇದ್ವು. ತಂದೆ ಹತ್ರ ಅಡ್ವೈಸ್ ತಗೊಂಡ್ರೆ ಏನು ತಪ್ಪು? ನಾನೇ ತಂದೆ ಹತ್ರ ಅಡ್ವೈಸ್ ತೊಗೊಳ್ಳಿದ್ದು ನಾನೇ ಹೇಳ್ತಾ ಇದ್ದೀನಿ. ಅಡ್ವೈಸ್ ತೊಗೊಳ್ಳಿ, ಬಂದು ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದು ಅಧಿಕಾರಿನ ಕಳೆದು ಈ ರೀತಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬೇರೆ ವಿಚಾರ ನಾವು ಹೇಳಿಕ್ಕೆ ಹೋಗೋದಿಲ್ಲ. ಅವರು ಕಾಂಗ್ರೆಸ್ನವ್ರಿಗೆ ಕೇಳಿ ಹೇಳ್ತಾರೆ ಏನೇನು ಡೀಲ್ ಮಾಡ್ತಾರೆ, ಎಂಥದ್ದು ಮಾಡ್ತಾರೆ ಅಂತ. ಅದಕ್ಕೆಲ್ಲ ಯಾಕೆ ಅವರು ಅಲ್ಲಿ ಕರಿಬೇಕಾಗಿದೆ? ಅವ್ರ ಕಾನ್ಸ್ಟಿಟ್ಯೂನ್ಸಿ ಇವರ ಮಗನಿಗೆ ಹೇಳ್ಬೋದು ಅಡ್ವೈಸ್, ಈ ಥರ ಮಾಡಪ್ಪ, ಈ ಥರ ಮಾಡಪ್ಪ, ಈ ಥರ ಮಾಡಪ್ಪ ಅಂತ ಹೇಳ್ಬೋದು. ಅದನ್ನು ಬೇಡ ಅಂತ ನಾವು ಹೇಳೋದಿಲ್ಲ. BJPಯ ಸಾಧನೆ DC ಆಫೀಸ್ ತಡೆಗೋಡೆ ಜರ್ಮನ್ ಟೆಕ್ನಾಲಜಿ. ಅದು ಕೂಡ ಜರ್ಮನ್ ಟೆಕ್ನಾಲಜಿ ಆದ್ದರಿಂದ ಜರಿಲಿಕ್ಕೆ ಕಾರಣ. ನಾನು ನೇರವಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಈ ಟೆಕ್ನಾಲಜಿ ಆಗೋದಿಲ್ಲ, ಇದನ್ನು ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ನಮ್ಮ ಏನು PW ಸೆಕ್ರೆಟರಿ ಬಂದಿದ್ದರು, ಚೀಫ್ ಇಂಜಿನಿಯರ್ ಬಂದಿದ್ದರು, ಅದರ ಜೊತೆಗೆ ಡಿಸೈನ್ ಇಂಜಿನಿಯರು ಯಾರೊಬ್ಬರು ಡೆಲ್ಲಿಯಿಂದ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ನೋಡಿದೆ, ಇದು ಕೊಡಗಿನಲ್ಲಿ ಈ ಡಿಸೈನ್ ಆಗೋದಿಲ್ಲ, ಇದನ್ನು ಮಾಡಬೇಡಿ. ಇಲ್ಲ ಸರ್, ನಾವು ಇದೆಲ್ಲ ಮಾಡಿದ್ದೀವಿ ಸರ್, ಇವರು ಡಿಸೈನ್ ಇಂಜಿನಿಯರ್ ಸರ್ ಅಂತ ಹೇಳುವಂಥ ವಿಚಾರವನ್ನು ಕೂಡ ಹೇಳಿದರು. ಇದ್ದಾಗ ನಾನು ಇಂಜಿನಿಯರ್ ಅಲ್ಲ, ಬಟ್ ಅದು ನನಗೆ ಇಂಜಿನಿಯರ್ ಅಲ್ಲದಿದ್ದರೂ ಕೂಡ ನನಗೆ ಇಲ್ಲಿಯ ವಿಚಾರ ಎಲ್ಲ ನನಗೆ ಗೊತ್ತಿತ್ತು. ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳೋಂಥ ಚಿಂತನೆ ಇತ್ತು. ಈಗ ನನ್ನ ಮನೆ ಕಟ್ಟಬೇಕಾದ್ರೂ ಇಂಜಿನಿಯರ್ ಒಂದು ಪ್ಲ್ಯಾನ್ ಮಾಡಿದರೂ ಕೂಡ ಅದನ್ನೆಲ್ಲ ನಾನೇ ಚೇಂಜ್ ಮಾಡಿ ಹಾಕಿರುವಂಥದ್ದು. ನನ್ನ ಪ್ರಾಕ್ಟಿಕಲ್ ನಾಲೆಜಿಂದ ನಾನು ಮಾಡ್ಕೊಂಡಿದ್ದೀನಿ. ನಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು, ಅವರು ತಗೊಂಡಾಗ ಸಿಂಗಲ್ ರೋಡ್ ತಂದಿದ್ದರು, ಅದನ್ನು ಸ್ಟಾಪ್ ಮಾಡಿ ಡಬಲ್ ರೋಡ್ ಮಾಡಬೇಕು ಅಂತೇಳಿ ಹೇಳಿರೋದು. ಮತ್ತು ಅದರ ಜೊತೆಗೆ ನೀವು ಯಾವುದೇ ಅಲ್ಲಿ ಸಮತಟ್ಟಾಗಲಿ ಲೆವೆಲ್ ಮಾಡೋದಾಗಲಿ ಮಾಡೋಕ್ಕೆ ಹೋಗೋದು ಅಂತ ಹೇಳೋದು ವಿಚಾರ ಮಾಡಿದೆ. ಇದ್ದಾಗೇ ನೀವು ಏನು ರಾಡ್ ಹಾಕಬೇಕು, ಎತ್ತಬೇಕು, ಅದರ ಪ್ರಕಾರ ನಾವು ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದೆ. ಅದರಿಂದ 2018ನಲ್ಲಿ ಮಳೆ ಬಿದ್ದು ಎಲ್ಲ ಜಾಗದಲ್ಲಿ ಗುಡ್ದೋದ್ರು, ಅವ್ರು ಬೆಟ್ಟದ ಮೇಲೆ ಇದ್ದರು, ಏನು ಅಲ್ಲಾಡಲಿಲ್ಲ. ಆ ರೀತಿ ಹೇಳಿದ್ರು ಕೇಳಲಿಲ್ಲ.
ಅಲ್ಲಿ ನಾನು ಆಚೆ ಹೋಗ್ಬೇಕಾದ್ರೆ ಒಂದು 25 ಸಾರಿ ಹೇಳಿರೋದು, ನನ್ನ ಮಿಸಸ್ ಜೊತೆಲೂ ಕೂಡ ಹೇಳಿದೆ, ಇದು ಬೀಳ್ತದೆ ಯಾವುದಾದ್ರೂ ಒಂದನ್ನು. ಯಾಕಂದರೆ ಕೊಡಗಿನಲ್ಲಿ ಮಳೆ ಬಿದ್ದಾಗ ಸ್ಪ್ರಿಂಗ್ ಬರ್ತದೆ, ಜಲ ಬಂದಾಗ ಮಣ್ಣೆಲ್ಲ ಪುಸುಪುಸುತ್ತಾ ಆಗ್ಬಿಡ್ತದೆ. ಆಗಿದ್ದಾಗ ಆ ಜಲವನ್ನು ಬ್ಲಾಕ್ ಮಾಡುವಂಥದ್ದು ಮತ್ತು ಅದನ್ನು ಫ್ರೀಯಾಗಿ ಫ್ಲೋ ಮಾಡಿ ಪಕ್ಷದವರಿಗೆ ಟೀಕೆಗೆ ಅಸ್ತ್ರ ಮಾಡಿಕೊಟ್ಟು ಅಂತ ಅನಿಸ್ಲಿಲ್ವಾ? ಇಲ್ಲ, ನಾನು ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ನಾನು ವಿಚಾರವನ್ನು ಹೇಳಿದ್ದೀನಿ. ಅದರ ಜೊತೆಗೆ ನಾನು ಕೂಡ ಆವತ್ತೇ ಮಿನಿಸ್ಟ್ರಿಗೂ ಸೆಕ್ರೆಟರಿಗೆ ಎಲ್ಲ ಎನ್ಕ್ವೈರಿಗೆ ಬರ್ತಿದ್ದೇನೆ. ಎನ್ಕ್ವೈರಿ ಪತ್ರ ಕೂಡ ಬರೆದದ್ದು ನನ್ನ ಹತ್ರ ಕಾಪಿ ಇದೆ. ಇವತ್ತು ನೀರಿಗೆ ಎನ್ಕ್ವೈರಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಮೊನ್ನೆ ಮಾತಾಡುವಾಗ ಮಂತ್ರಿಗೌಡರು ಹೇಳ್ತಾಯಿದ್ದಂತೆ, ಇಲ್ಲ ಇಲ್ಲಿ ಹೊರಗಡೆನ ಟೆಕ್ನಾಲಜಿ ಉಪಯೋಗಿಸೋದು ಬೇಡ, ಮೊದಲಿನಾಗೆ ಇಲ್ಲಿ ಮಾಡಿದರೆ ಸಾಕು ಅಂತ. ನಾನು ಅದನ್ನೇ ಹೇಳ್ತಾಯಿದ್ದು, ನೀವು 6 ಫೀಟು ಇದಾಕಿ, ಯಾವುದೋ ಫೌಂಡೇಶನ್ ಹಾಕಿ, ಕಾಂಕ್ರೀಟ್ ರಾಡ್ ಹಾಕಿ, ಅಲ್ಲೆಲ್ಲ ಪೋಲ್ಸ್ ಬಿಡಿ, ನೀರು ಬಂದರೂ ಕೂಡ ಹೋಗುವಂಥ ವ್ಯವಸ್ಥೆ ಮಾಡಿ, ಆ ರೀತಿ ಮಾಡಿ ಅಂತ ಹೇಳಿದೆ. ಅದರಲ್ಲಿ ಒಂದು ಕಾರ್ನಲ್ಲಿ ಸ್ವಲ್ಪ ಮಾಡಿದ್ದಾರೆ, ಅದು ಬಿದ್ದಿಲ್ಲ ನೋಡಿ, ಒಂದು ಸೈಡಿಗೆ ಹೆಂಗೆ ಎಲ್ ಶೇಪಲ್ಲಿ, ಅದರಲ್ಲಿ ಬಿದ್ದಿಲ್ಲ. ಅದು ನಾನು ಒತ್ತಾಯಪೂರ್ವಕವಾಗಿ ಮಾಡಿರೋದು. ಇದನ್ನೆಲ್ಲ ಇವ್ರ ಪ್ರಕಾರ ಮಾಡಿದರು. ಇವತ್ತು ಹೋಗಿದೆ, ಎನ್ಕ್ವೈರಿ ಕೂಡ ಆಗಬೇಕು ಅಂತ ಕೊಟ್ಟಿದ್ದೇನೆ. ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು MLA ಲೋಕಾಯುಕ್ತಕ್ಕೆ ಯಾವುದಾದ್ರು ಬರೆದಿದೆ ಅಂತಂದರೆ ಅದು ಅಪ್ಪಚ್ಚರಂಜನ್ ಮಾತ್ರ. ಯಾವುದು ಬರೆದಿದೆ ಅಂತಂದರೆ ನಮ್ಮ ನಾಗೂರು ಸಿರಂಗಾಲ ರೋಡು PMGCL ಆಯಿತು. ಆ ರೋಡ್ಸ್ ಚೆನ್ನಾಗಿಲ್ಲ ಅಂತ ನಮಗೆ ಪಂಚಾಯತಿಯವರು ಕೊಟ್ಟರು. ನಾನು ಪಬ್ಲಿಕ್ ಅವರು ಭಾಳ ಪ್ರತಿಭಟನೆ ಮಾಡಿದರು. ಪಂಚಾಯತಿ ಪಬ್ಲಿಕ್ ಹೇಳಿದೆ ನೀವು ಬರೀರಪ್ಪ ಅಂತ. ಆದರೆ ಯಾರು ಬರೆದಿಲ್ಲ, ನಾನು ಒಬ್ಬನೇ ಬರೆದು 12 ವರ್ಷ ನಾನು ಕೋರ್ಟಿಗೆ ಹೋಗಿದ್ದೇನೆ. 12 ವರ್ಷದಲ್ಲಿ ಒಂದು 5-6 ಬಾರಿ ಕೋರ್ಟಿಗೆ ಹೋಗಿದ್ದೀನಿ. ಆದರೂ ಕೋರ್ಟಲ್ಲಿ ಹೋಗೋದು, ನಮ್ಮನ್ನು ಪೋಸ್ಟ್ಪೋನ್ ಮಾಡೋದು. ನಾನು ಸೀರಿಯಸ್ ಆಗಿ ಒಂದು ಸಾರಿ ಏನಾದರೂ ಆಗಲಿ ಅಂತ ಲೋಕಾಯುಕ್ತ ನ್ಯಾಯಾಧೀಶರಿಗೆ ಹೇಳಿದೆ, ಏನು ಸ್ವಾಮಿ ನಾವು ಬರೆದಿದ್ದೇ ತಪ್ಪು ಅಂತ ಆಗೋಗ್ಬಿಡ್ತಲ್ಲ, ನಾನೀಗ ಬರೋದು 12 ಸಾರಿ ಬರ್ತಾಯಿದ್ದೀನಿ, ಈ ರೀತಿ ನಮ್ಮನ್ನು ಸತಾಯಿಸಿದರೆ ಇನ್ನು ಮುಂದಕ್ಕೆ ನಾವು ಯಾರು ಬರೆಯೋದೇ ಬೇಡ ಅಂತ ತೀರ್ಮಾನ ಮಾಡಿಬಿಡ್ತೀವಿ, ಈ ಥರ ಡಿಸ್ಕರೇಜ್ ಮಾಡ್ತಿದ್ದೀರಲ್ಲ ನೀವು ಅಂತೇಳಿ ನೇರವಾಗಿ ಹೇಳಿದೆ. ಅಷ್ಟೊತ್ತಿಗೆ ಇಲ್ಲ ಎಕ್ಸ್ಕ್ಯೂಸ್ ಮೀ ಅಂತ ಅವರೇ ಹೇಳ್ಬಿಟ್ರು ನನಗೆ. ಎಕ್ಸ್ಕ್ಯೂಸ್ ಇವತ್ತು ನಾನು ಮುಗಿಸ್ಬಿಡ್ತೀನಿ, ಇವತ್ತು ಮಧ್ಯಾಹ್ನದ ಮೇಲೆ ಕೂಡ ಕೇಸ್ ಇರ್ತೀನಿ, ಮಧ್ಯಾಹ್ನದ ಮೇಲೆ ಕೂಡ ಬನ್ನಿ ಅಂತ ಅವರು. ಮಧ್ಯಾಹ್ನದ ಮೇಲೆ ಕೂಡ ಹೋದ ನಂತರ ಎನ್ಕ್ವೈರಿ ಮಾಡಿದ್ಮೇಲೆ ಕೇಸು ಮುಂದಕ್ಕೆ ಹೋಯಿತು, ನನ್ನನ್ನು ಬಿಟ್ಟರು. ಇದು ಒಂದು ರೀತಿಯಲ್ಲಿ ಕೆಲವೊಂದು ನ್ಯಾಯಾಧೀಶರು ಈ ರೀತಿ ನಮ್ಮನ್ನು ಸತಾಯಿಸುವಂಥದ್ದು ಕೂಡ ಮಾಡ್ತಾರೆ. ಯಾಕೆಂದರೆ ಅವರು ಇಂಡೈರೆಕ್ಟ್ಲಿ ನನಗೆ ಅನ್ನಿಸ್ತದೆ ಕಾಂಟ್ರಾಕ್ಟ್ಸ್ಗಳಿಗೆ ಸಪೋರ್ಟ್ ಅಂತ. ಅವರು ಆ ರೀತಿ ಇಡೀ ಕರ್ನಾಟಕದ ಬರೆದವನು ನಾನೊಬ್ಬನೇ. ಹಾಗಾಗಿ ನಾನು ಯಾವುದೇ ಭ್ರಷ್ಟಾಚಾರಕ್ಕೆ ಅವರು ಏನಾದರೂ ಹೇಳಿ ಆ ಕಾಂಟ್ರಾಕ್ಟನ್ನು ಕೂಡ ನನಗೆ ಇವತ್ತು ಗೊತ್ತಿಲ್ಲ. ಯಾರೋ ಒಂದು ತಮಿಳ್ನಾಡು ಅನ್ನೋ ಕಾಂಟ್ರಾಕ್ಟ್ ಅಂತೆ, ಆದರೆ ಕೆಲಸ ಮಾಡಿದವರು ಇಲ್ಲಿ ಅಂತ ಹೇಳ್ತಾರೆ, ಇಲ್ಲಿಯವರು ಅಂತ. ಯಾರೇ ನಮ್ಮಲ್ಲಿ ನಿಷ್ಠರು ಆಗಿರೋದು, ನಾನು ಫಸ್ಟ್ 94ರಲ್ಲಿ MLA ಆಗಬೇಕಾದ್ರೆ 5 ಜನ ಕಾಂಟ್ರಾಕ್ಟ್ಸ್ ಇದ್ದರು. ನಾನು ಇವಾಗ ಮೊನ್ನೆ ತನಕ ಕಾಂಟ್ರಾಕ್ಟ್ಸ್ ಕೇಸಿಂದ 138 ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ. ನಾನು ಹೊರಗಡೆ ಅವರು ಯಾಕೆ ಆರ್ಥಿಕವಾಗಿ ಇಲ್ಲಿ ಸಬಲರಾಗಲಿ ಅಂತೇಳಿ ನಾನು ಕೊಟ್ಟಿದ್ದೇನೆ. ಆದರೆ ನನಗೆ ನಮ್ಮ ಕಾಂಟ್ರಾಕ್ಟರ್ಸ್ಲೇ ಅಗೇನ್ಸ್ಟ್ ಆದರು ಕೆಲವು ಜನ. ಯಾಕೆ ಆದರು ಅಂತ ಹೇಳಿದ್ರೆ, ನನ್ನ ಒಂದು ಕಂಡೀಷನ್ ಇದೆ, ನಮ್ಮ BJP ಅವರೇ ಮಾಡಲಿ ಯಾರೇ ಮಾಡಲಿ, BJP ಅದು ಕೂಡ ನಾನೊಂದು ಸೋಲಿಗೆ ಕಾರಣ. BJP ಅವ್ರು ಮಾಡಿದಾಗ ಅದು ಕಳಪೆ ಕೆಲಸ ಅಂತಂದರೆ ಇವು ಪಬ್ಲಿಕ್ಕಾಗಿ ಜಾಡಿಸಿದ್ದೇನೆ. ಇಮಿಡಿಯೇಟ್ ಪುನಃ ಅದನ್ನು ಕೆಲಸ ತಗೊಳ್ಬೇಕು ಅಂತ ವಿಚಾರವನ್ನು ಹೇಳಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ. ಆಗ ಆ ಕಾರ್ಯಕರ್ತರು ಕೂಡ ನನಗೆ ಅಗೇನ್ಸ್ಟ್ ಮಾಡಿದರು. ನಂದು ಕಾಂಟ್ರಾಕ್ಟ್ ಯಾರು ಬೇಕಾದ್ರೂ ಮಾಡಿ, ಆದರೆ ಕಾಮಗಾರಿ ಒಳ್ಳೆದಿರಬೇಕು ಅಂತ ನನ್ನ ಉದ್ದೇಶ. ಕೊನೆಯ ಪ್ರಶ್ನೆ, ಮಡಿಕೇರಿ ನಗರಸಭೆ ಯಾಕೆ ಹೀಗಾಯಿತು? ಮಡಿಕೇರಿ ನಗರಸಭೆಯಲ್ಲಿ ಹೊಂದಾಣಿಕೆ ಇಲ್ಲ. ಯಾಕೆ ಹೊಂದಾಣಿಕೆ ಇಲ್ಲ? ಟೋಟಲಿ ಬಹುಮತವನ್ನು ಕೊಟ್ಟು ಕಳಿಸಿದ್ರು, ಆದರೆ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ, ಅದರ ಜೊತೆಗೆ ಅವರ ಒಳಜಗಳಗಳು, ಅವರು ಅಧ್ಯಕ್ಷರಾಗುವಾಗ ನನಗೆ ಸಪೋರ್ಟ್ ಮಾಡಿಲ್ಲ, ಇವರು ಸಪೋರ್ಟ್ ಮಾಡಿಲ್ಲ ಅಂತೇಳೋಂಥ ನೀತಿ, ಅದರಿಂದ ಗೊಂದಲ ಆಗಿದೆ. ಆದರೆ ನಾನು ನಮ್ಮ ಏನು ಸರ್ಕಾರದ ವತಿಯಿಂದ 40 ಕೋಟಿ ರೂಪಾಯಿ ಅವರಿಗೆ ಹಣವನ್ನು ಕೊಡಿಸಿದ್ದೇವೆ. ಆದರೆ ಕೆಲಸನೂ ಕೂಡ ಕುಂಠಿತ ಆಗ್ತಾಯಿದೆ. ಅದು ಕೂಡ ಕಾಂಟ್ರಾಕ್ಟರ್ ತಗೊಳ್ಳುವಂಥ ಕೆಲಸವನ್ನು ಕೂಡ ಕಾಂಟ್ರಾಕ್ಟ್ರನ್ನ ದಬಾಯಿಸಿ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆಗಿದ್ದಾಗ ಮಾತ್ರ ಕೆಲಸ ಆಗುತ್ತೆ. ಕಪ್ಪು ಚುಕ್ಕಿ ಅಂತ ಅನ್ನಿಸ್ಲಿಲ್ವ ನಮಗೆ? ನಮ್ಮ ಸದಸ್ಯರಿದ್ದು ಕೆಲಸ ಆಗದಂಥ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಬೇಸರ ಕೂಡ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚು ಸದಸ್ಯರಿದ್ದಾರೆ. ನಾವು ಸ್ವಲ್ಪ ಗಡಸಾಗಿ ಮಾತಾಡಿದರೆ, ಸ್ವಲ್ಪ ಜೋರಾಗಿ ಮಾತಾಡಿದರೆ ಅದಕ್ಕೂ ಕೂಡ ಏನಾದರೂ ಒಂದು ಕತೆ ಕಟ್ತಾರೆ. ಹಾಗಾಗಿ ನಾವು ಸ್ವಲ್ಪ ಸ್ಮೂತಾಗಿ ಹೋಗಬೇಕಾಗಿತ್ತು. ಆದರೂ ಕೂಡ ಅದನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಆಗಿದ್ದಾಗೆ ಹೇಳ್ತಾ ಇರ್ತೀನಿ. ಅದರಲ್ಲಿ 2 ಗ್ರೂಪ್ ಹಾಕ್ಕೊಂಡು ಹೊಂದಾಣಿಕೆ ಗ್ರೂಪ್ಗಳಾಗಿದ್ದರಿಂದ ಬಹಳಷ್ಟು ಆಗೋದಿಲ್ಲ. ಅದರ ಜೊತೆಗೆ ಯಾಕೆ ಆಗೋದಿಲ್ಲ ಅಂತ ಅದು ಬೇರೆ ವಿಚಾರ. ಯಾಕೆ ಆಗೋದಿಲ್ಲ ನನಗೆ ಕೆಲವು ವಿಚಾರ ಗೊತ್ತಿದೆ ನನಗೆ, ಆದರೆ ನಾವು ನಿಮಗೆ ಎಲ್ಲವೂ ತಿಳಿಸೋಕ್ಕೆ ಆಗೋದಿಲ್ಲ. ಈಗ ನಮ್ಮ ರಾಜಸಿಟ್ ಹತ್ರ ಒಂದು ದೊಡ್ಡ ಬಿಲ್ಡಿಂಗ್ ಆಗಿದೆ. ಆ ಬಿಲ್ಡಿಂಗ್ಗೆ ಅನುಮತಿ ಕೊಡಬಾರ್ದು ಅಂತ ಹೇಳಿದ್ದೆ ನಾನು. ಯಾವುದೇ ಕಾರಣಕ್ಕೆ ಕೊಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆ. ಆದರೆ ನಮಗೆ ಗೊತ್ತಿಲ್ಲದಾಗ ಅನುಮತಿ ಕೊಟ್ಬಿಟ್ಟಿದ್ದಾರೆ.
ರಾಜಾ ಸಿಟಿಯಿಂದ ನಮ್ಮ ಏನು ಆರ್ಕಾಲಜಿಕ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಕೋಟೆ ಇರ್ಬೋದು, ಅದರ 150 ಮೀಟರ್ ಒಳಗೆ ಯಾವುದೇ ದೊಡ್ಡ ಕಟ್ಟಡ ಆಗಬಾರ್ದು ಅಂತಿದೆ. ಆದರೆ ಇವತ್ತು ಎಲ್ಲವೂ ಕೂಡ ಆಗಿದೆ. ಫುಟ್ಪಾತ್ಗಳೇ ಎನ್ಕ್ರೋಚ್ ಆಗ್ತಾ ಇದೆ, ಫುಟ್ಪಾತ್ ಎನ್ಕ್ರೋಚ್ ಆಗ್ತಾ ಇದೆ, ತಾತ್ಕಾಲಿಕ ಶೆಡ್ಗಳು ಉದ್ಭವ ಆಗ್ತಾ ಇದೆ, ಅದರ ಜೊತೆಗೆ ಕೆಲವು ಪಾರ್ಕ್ಗಳನ್ನು ಒತ್ತುವರಿ ಆಗ್ತದೆ. ಇದನ್ನೆಲ್ಲ ನಮ್ಮವರೇ ಪಾರ್ಕ್ಗಳು ಕೆಲವೊಂದೆಲ್ಲ ಒತ್ತುವರಿ ಈಗ ಮಾಡಿರೋದು. ಸುಮಾರು ಹಳೆ ಕಾಂಗ್ರೆಸ್ ಸರ್ಕಾರ ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಪುರಸಭೆ ಇರುವಾಗಲೂ ಕೂಡ ನಗರಸಭೆ ಇರುವಾಗ ಆಗಿದೆ ಅದು. ಈಗ ನಮ್ಮ ನಗರಸಭೆ ಬಂದು ಈಗ ಸ್ವಲ್ಪ ಒಂದು 2.5 ವರ್ಷ ಆಗಿದೆ. ಅಂತ ಹೈವೇಯ ಬ್ಯಾರಿಕೇಡನ್ನು ಕಟ್ ಮಾಡಿ ಅಲ್ಲಿ ಟೆಂಪ್ರರಿ ಶೆಡ್ನ ನಿರ್ಮಾಣ ಮಾಡ್ತಾರೆ, ಯಾರು ಕೇಳೋರಿಲ್ಲ. ಒಂದು ಅದು ಕೂಡ ಕೆಲವೊಂದು ಪುರಸಭಾ ಅಧ್ಯಕ್ಷರುಗಳು ಸದಸ್ಯರುಗಳು ನಾನು ಹೇಳಿದೆಲ್ಲ, ಅವರು ಅಲ್ಲಿ 2 ಗ್ರೂಪ್ ಆದರೆ ನಾನು ಕೌನ್ಸಿಲ್ ಕಣಯ ನೀನು ಇಲ್ಲಿ ಮಾಡು ಅಂತ ಹೇಳೋದು ಬರ್ತದೆ. ದಬ್ಬಾಳಿಕೆ ಆಡಳಿತ ಸರಿಯಾ? ಅಲ್ಲ, ಅದು ಸರಿಯಿಲ್ಲ ಅಂತ ನಾನು ಒಪ್ಕೊಳ್ತೇನೆ. ಆದರೆ ಒಂದು ಫರ್ಮ್ ಡಿಸಿಷನನ್ನು ಎಲ್ಲರೂ ಒಟ್ಟಾಗಿ ಒಂದಾಗಿ ತಗೊಳ್ಬೇಕಾಗ್ತದೆ. ಹಾಗಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಅದನ್ನು ನಿರೀಕ್ಷೆ ಮಾಡ್ಬೋದಾ? ಮಾಡ್ತಾರೆ. ಇವಾಗ ಸ್ವಲ್ಪ ಟೈಟ್ ಮಾಡಿದ್ದೀನಿ, ಎಲ್ಲರಿಗೂ ದಬಾಯಿಸಿದ್ದೀವಿ, ಕರೆದು ಮಾತಾಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕೂಡ ಸರಿಯಾಗುವಂಥ ಕೆಲಸ ಆಗುತ್ತೆ. ಎಷ್ಟು ಅಂತರದಿಂದ ಜೈಬೇರಿಯನ್ನು ಬಾರಿಸುವ ನಿರೀಕ್ಷೆ ಇದೆ? ನಾವು ಕಳೆದ ಸಾರಿ ಸುಮಾರು 44,000 ಮಡಿಕೇರಿ ತಗೊಂಡಿದ್ದೇವೆ, 41,000 ವಿರಾಜಪೇಟೆ ತಗೊಂಡಿದ್ದೇವೆ. ಈ ಸಾರಿ 1 ಲಕ್ಷ ಲೀಡ್ ಬರಬೇಕು ಅಂತ ಯೋಚನೆ ಮಾಡಿದೆ. ಅಷ್ಟು ಬರ್ಬೋದು ಅಂತ ನನ್ನ ನಂಬಿಕೆ. ನಮ್ಮ ಎಂಟೈರ್ ಕ್ಷೇತ್ರ ತಗೊಂಡ್ರೆ 2 ಲಕ್ಷದ ಲೀಡಲ್ಲಿ ಬರ್ಬೋದು ಅಂತೇಳಿ 2 ಲಕ್ಷದಲ್ಲಿ ಬರ್ತದೆ ಅಂತ ಹೇಳೋದು ನಂಬಿಕೆ ನಮಗಿದೆ. ಇದು ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕಣ ಕೂಡ. ಸಿದ್ದರಾಮಯ್ಯನಿಗೆ ಎಲ್ಲದೂ ಪ್ರತಿಷ್ಠೆ ಆಗಬೇಕು, ಅದರ ಜೊತೆಗೆ ನಿಮಗೂ ಕೂಡ ಇದು ಪ್ರತಿಷ್ಠೆ ಕಣ, ಇನ್ನು ಉಳಿಸ್ಕೊಳ್ಳೇಬೇಕು, ಅನಿವಾರ್ಯತೆ. ನಾವು ಉಳಿಸ್ಕೊಳ್ತೇವೆ, ನಾವು ಲೀಡ್ ತಗೊಳ್ತೇವೆ. ಇನ್ನೊಂದು ಸಾರಿ BJPಯ ಹೆಜ್ಜೆ ಹಾಕುವಂಥ ವ್ಯವಸ್ಥೆ ಮಾಡ್ತೇವೆ. ಇನ್ನು ಅಸೆಂಬ್ಲಿ ಎಲೆಕ್ಷನ್ ಬಂದರೂ ಕೂಡ ಇದು ಸರ್ಕಾರ ಉಳಿಯೋಲ್ಲ, 2 ವರ್ಷದಲ್ಲಿ ಬೀಳ್ತದೆ ಸರ್ಕಾರ. ಬಿದ್ದ ನಂತರ 3ನೇ ವರ್ಷಕ್ಕೆ ಚುನಾವಣೆ ಬರ್ತದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಿಂದ ಬಿಟ್ಕೊಡಲ್ಲ, 2 ವರ್ಷ ಎಗ್ರಿಮೆಂಟ್ ಇರೋದು. DKC ಬಿಡಬೇಕಾಯ್ತು. DKC ಹೆಂಗಾದರೂ ಪರವಾಗಿಲ್ಲ, ನಾನು ಏನಾದರೂ ಸಾಯೋದಕ್ಕಿಂತ ಮುಂಚೆ ಒಂದು ಸಾರಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರೊಂದು ಗ್ರೂಪ್ ಆಗ್ತದೆ, ಇವರೊಂದು ಗ್ರೂಪ್ ಆಗ್ತದೆ, ಪಕ್ಷ ಹೊಡಿತದೆ, ಸರ್ಕಾರ ಹೋಗುತ್ತೆ. ಮತ್ತೆ ನಾವು ಬರ್ತೇವೆ ಅಂತ ನಿರೀಕ್ಷೆ ಎಲ್ಲೋ ಎಡಗುಬಿಟ್ಟೆ ಅಂತ ಅನಿಸ್ತಾ ಇತ್ತು. ಇದೀಗ ಎಲ್ಲೋ ಪಕ್ಷವನ್ನು ಕಟ್ಟಿ ಅಥವಾ ಬೆಳೆಸಿ ಇಷ್ಟು ದೊಡ್ಡ ಎಮ್ಮರಾಗಿ ಬೆಳೆಸಿ ಎಲ್ಲೋ ಈಸಿಯಾಗಿ ಬಿಟ್ಕೊಟ್ಟೆ ಅಂತ ಅನಿಸ್ತಾ ಇದೆ ನಿಮಗೆ? ಇಲ್ಲ, ಈಸಿಯಾಗಿ ಬಿಟ್ಕೊಟ್ಟೆ ಅಂತಲ್ಲ, ನಾನು ಹೇಳಿದಲ್ಲ, ನಾವು ಯಾವತ್ತೂ ಪಾಸ್ ಆಗಬೇಕಾದ್ರೆ 35%, 40% ಹಿಂಗೇ ಬಂದ್ಕೊಂಡಿದ್ದೀವಿ. ಸ್ಟ್ರೈಟ್ ಫೈಟ್ ಆಯಿತು. JDS ಅವರು ಕುತಂತ್ರ ಮಾಡಿದರು, ಹಾಗಾಗಿ ಅವ್ರು ಗೆದ್ಕೊಂಡಿದ್ದಾರೆ. ಮುಂದೆ ಬರುವ ಜಿಲ್ಲಾ ಈಗ ಜನರ ಅಭಿಪ್ರಾಯವನ್ನು ಕೇಳಬೇಕು ನೀವು. ಈಗ ಜನರು ಕಾಂಗ್ರೆಸ್ ನಾಯಕರೇ ಹೇಳ್ತಾರೆ, ಅಯ್ಯೋ ನಮಗೆ ಅಪಚರಂಜನೆ ಬೆಟ್ರ್ ಇತ್ತು ಸರ್, ಈಗ ಚುನಾವಣೆ ಅಂದರೆ 25,000 ನೀವು ಗೆಲ್ತೇವೆ, 1 ಪೈಸೆನೂ ಖರ್ಚು ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಮಾತನಾಡ್ತಾರೆ. ಮಡಿಕೇರಿಯಲ್ಲೂ ಕೂಡ ಹೇಳ್ತಾರೆ. ಇವತ್ತು ಮಡಿಕೇರಿ ಯಾರೊಬ್ಬರು ಫೋನ್ ಮಾಡಿ ಹೇಳ್ತಾರೆ, ಅವ್ರು ಯಾವ ಪಕ್ಷಕ್ಕೆ ಸೇರಿದವಲ್ಲ, ಅಯ್ಯೋ ಈ ಶಾಸಕರ ಪರಿಸ್ಥಿತಿ ಅವ್ರಿಗೆ ಏನೂ ಗೊತ್ತೂ ಆಗೋದಿಲ್ಲ, ಏನೂ ನಾಲೆಜ್ ಇಲ್ಲ ಅಂತ ಹೇಳ್ತಾ ವಿಚಾರ ಹೇಳ್ತಾರೆ. ಬರೀ ನಾನು ಡಾಕ್ಟ್ರ್ ಅಂತ ಹೇಳ್ಬಿಟ್ರೆ ಸಾಲದು, ಪ್ರಾಕ್ಟಿಕಲ್ ಆಗಿ ಬೇಕಾಗ್ತದೆ ನಾಲೆಜ್. ಆರಂಭ ಇರ್ಬೋದು, ಒಪ್ಕೊಳ್ತೀನಿ. ಆರಂಭ ಆದರೂ ಕೂಡ ತಿದ್ಕೊಳ್ಬೇಕಲ್ಲ. ಈಗಾದರೂ ತಿದ್ಕೊಳ್ಳುವಂಥ ಕೆಲಸನ ಮಾಡಲೇ ಇಲ್ಲಲ್ಲ, ತಿದ್ಕೊಳ್ಳುವಂಥ ಚಿಂತನೆಯೂ ಮಾಡೋದಿಲ್ಲಲ್ಲ. ಎಲ್ಲಿ ಹೋದರೂ ಕೂಡ ಅಲ್ಲಿ ಚಂದ್ರಕಲಾ ಕೆಲವು ಆವಾಜ್ ಆಗ್ತಾರೆ. ಅಂದರೆ ಯಾರು ನಮ್ಮ BJP ಸರ್ಕಾರ ಇರಬೇಕಾದ್ರೆ, BJP MLA ಇರಬೇಕಾದ್ರೆ ಯಾವುದೇ ಒಬ್ಬ BJPಯ ಜಿಲ್ಲಾಧ್ಯಕ್ಷನಾಗಲಿ ತಾಲೂಕು ಅಧ್ಯಕ್ಷನಾಗಲಿ ನಾವು ಸ್ಟೇಜಲ್ಲಿ ಕೂರಿಸಿಲ್ಲ. ಇವತ್ತು ಶಶಿಧರರು ಕರೆದು ಕೂರಿಸ್ತಾರೆ ಸರ್ಕಾರಿ ಕಾರ್ಯಕ್ರಮಕ್ಕೆ, ಚಂದ್ರಕಲನೂ ಕರೆದು ಕೂರಿಸ್ತಾರೆ, ಇನ್ನು ಬಾಕಿರೋರನ್ನು ಕರೆಸ್ತಾರೆ. ಇಲ್ಲಿ ನಮ್ಮ ಲೋಕೇಶನು ಕೂತ್ಕೊಳ್ತಾನೆ, ಸತೀಶನು ಕೂತ್ಕೊಳ್ತಾರೆ. ಏನಿದು ಕಾಂಗ್ರೆಸ್ ತಪ್ಪು. ಸರ್ಕಾರಿ ಕಾರ್ಯಕ್ರಮಕ್ಕೆ ಪಕ್ಷದವ್ರನ್ನ ಕೂರಿಸುವಂಥ ಕೆಲಸ ಮಾಡಬಾರ್ದು. ಸರ್ಕಾರ ಅದು ಸರ್ಕಾರ ಇವತ್ತು ಕಾಂಗ್ರೆಸ್ಸಿಂದ ಗೆದ್ದು ಬಂದಿರೋದು, BJಪಿಯಿಂದ ಬಂದಿರೋದು. ಸರ್ಕಾರ ನಡೆಸುವ ರೀತಿಯಲ್ಲೇ ನಡೆಸಬೇಕಾಗ್ತದೆ. ಯಾವುದೋ ಪಾರ್ಟಿ ಜನರನ್ನು ಕರ್ಕೊಂಡು ಬಂದು ಕೂರಿಸುವಂಥ ಕೆಲಸ ತಪ್ಪು. ಅದು ಸರಿಯಲ್ಲ ಅಂತ ಹೇಳಿ ಇಚ್ಛೆಪಡ್ತೇನೆ. ಮತ್ತು ಇವತ್ತಿನವರೆಗೂ ಇಷ್ಟರವರೆಗೂ ಒಂದು ಪಟ್ಟೆಯನ್ನು ಕೂಡ ಕೊಡಲಿಲ್ಲ. ನಾನು ಸುಮಾರು 94C 8,000 ಜನರಿಗೆ ಪಟ್ಟೆ ಕೊಟ್ಟಿದ್ದೀನಿ. ಮತ್ತು ಬಗರಕುಮಾಲಿ ಸುಮಾರು 6,000 ಜನರಿಗೆ ಪಟ್ಟೆ ಕೊಟ್ಟಿದ್ದೀನಿ. ಮತ್ತು ಅಲ್ಲಿಂದ ಅರಣ್ಯ ಹಕ್ಕು ಸಮಿತಿಯಲ್ಲಿ ಈ ಚರಿತ್ರೆಯಲ್ಲಿ ಯಾರಿಂದ ಕೊಡೋಕ್ಕಾಗೋದನ್ನು ನಾವು ಕೊಟ್ಟಿದ್ದೀವಿ. ಒಂದು 300 ಕೇಸು. ನೀವು ಬೇಕಾದ್ರೆ ಕರೆದು ಕೇಳಿ, ನಮ್ಮ ಬಳ್ಳೂರಲ್ಲಿ ಹೋಗಿ ಮಾತಾಡಿ ಕೇಳಿ ಏನು ಅಂತ, ಪಟ್ಟೆ ಕೊಟ್ಟಿದ್ದಾರಾ ಇಲ್ವ ಅಂತ ಕೇಳಿ. ಚರಿತ್ರೆಯಲ್ಲಿ ಯಾರು ಕೂಡ ಕೊಟ್ಟಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾನು ಅತಿ ಹೆಚ್ಚು ಕೊಟ್ಟಿರುವಂಥದ್ದು. ಕಾನೂನುಬದ್ಧವಾಗಿ ತಗೊಂಡು ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅದರ ಜೊತೆಗೆ ಆರಂಗಿ ಅಣೆಕಟ್ಟು ಸುಮಾರು 72ರಲ್ಲಿ 76ರಲ್ಲಿ ಪ್ರಾರಂಭ ಆಗಿರೋದು. ಆ ಆರಂಗಿ ಅಣೆಕಟ್ಟಲ್ಲಿ ಕೂತಂಥ ನಿರ್ಗತಿ ಯಾರಿದ್ದಾರೆ
ಅವರನ್ನ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಹತ್ತೂರು ಅರಣ್ಯ ಅಲ್ಲಿ ನಮ್ಮ ಎಡನಾಡ ಅರಣ್ಯದಲ್ಲಿ ಕೂರಿಸ್ಬಿಟ್ರು. ಆದರೆ ಅವ್ರಿಗೆ ಪಟ್ಟ ಕೊಡಲಿಲ್ಲ. ನಾನು ಅದನ್ನು ವಿಧಾನಸಭೆಯಲ್ಲಿ ನಮ್ಮ ಪಿಟಿಷನ್ ಕಮಿಟಿಯಲ್ಲಿ ಅರ್ಜಿಯಲ್ಲಿ ಸುಮಾರು 22 ಬಾರಿ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆನ ನಾವು ಮಾಡಿದ್ದೇವೆ. ಪಟ್ಟೆನ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿ ಕೂತೋರಿಗೆ. ಇಲ್ಲದ್ರೆ ಅವರು ಏನು ಜಾಗ ಕೂತಿದ್ದೀವಿ ಅದು ಅವರಿಗೆ ಯಾವುದೇ ಹಕ್ಕುಪತ್ರ ಆಗಲಿ ಸ್ಕೆಚ್ ಆಗಲಿ ಯಾವುದಿರಲಿಲ್ಲ. ಆ ಕೆಲಸವನ್ನು ಮಾಡಿದ್ದೇವೆ. ನಿಮಗೆ ಸಂಬಂಧಪಟ್ಟಾಗ ಈಗ ಬಳ್ಳೂರದನ್ನು ತೋರಿಸ್ಲಿಕ್ಕೆ ಬೇಕಾದ್ರೆ ತೋರಿಸ್ತೇನೆ. ನಾನು ಒಂದೊಂದು ಕಾಪಿ ನಾನು ಇಟ್ಕೊಂಡಿದ್ದೇನೆ. ಹೇಗೆ ಅವರು ಪ್ಲ್ಯಾನ್ ಮಾಡಿದ್ದು ಪ್ರತಿಯೊಬ್ಬನಿಗೆ ನಾಳೆ ಗಲಾಟೆ ಆಗಬಾರ್ದು ಅಂತೇಳಿ ಎಷ್ಟು ಸ್ಕೆಚ್ಚಲ್ಲಿ ನಿನಗೆ ಎಷ್ಟು ಜಾಗ ನಿನ್ನ ಪ್ಲ್ಯಾನು ಅವರಿಗೆ ಕೈಗೆ ಕೊಟ್ಟುಬಿಟ್ಟಿದ್ದೇವೆ. ಅವ್ರು ಒಂದೊಂದು ಕಾಪಿ ನಾನು ಇಟ್ಕೊಂಡಿದ್ದೇನೆ. ನಾಳೆ ಏನಾದ್ರು ಪ್ರಾಬ್ಲಮ್ ಆದರೆ ಅದರಲ್ಲಿ ಎಡನಾಡು ಇರ್ಬೋದು, ಹತ್ತೂರು ಅರಣ್ಯ ಇರ್ಬೋದು, ಬಳ್ಳೂರು ಇರ್ಬೋದು, ಅದರ ಜೊತೆಗೆ ರಂಗಸಮುದ್ರ ಇರ್ಬೋದು, ಇದೆಲ್ಲ ಅರಣ್ಯ ಸಮಿತಿಯಿಂದ ಕೊಟ್ಟದ್ದು ಕೂಡ ನಾವು ಇಟ್ಕೊಂಡಿದ್ದೇವೆ. ಯಾಕೆಂತಂದರೆ ನಾಳೆ ಬೇಕಾಗ್ತದೆ. ಮತ್ತು ಅದರ ಜೊತೆಗೆ ಜನರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಇದಿದೆಯಪ್ಪ ಅಂತ ಹೇಳೋದು ಇಟ್ಕೊಳ್ಳೋಂಥ ವ್ಯವಸ್ಥೆ ಮಾಡಬೇಕು ಅಂತ. ಅದರ ಜೊತೆಗೆ ಪ್ರತಿಯೊಬ್ಬನಿಗೆ ಯಾರ್ಯಾರಿಗೆ ಮಂಜೂರಾತಿ ಮಾಡಿದೆವು ಅವರಿಗೆಲ್ಲರಿಗೂ ಕೂಡ ಒಂದೊಂದು ಮ್ಯಾಪನ್ನು ಕೊಟ್ಟಿದ್ದೇವೆ ನಾವು. ಅವರು ಯಾವುದೇ ತೊಂದರೆ ಇರಬಾರ್ದು ಅಂತ ಉದ್ದೇಶದಿಂದ ಮಾಡಿದ್ದೇವೆ. ಸರ್, ಕೊನೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ನಮ್ಮ ಇಡೀ ಕೊಡಗಿನ ಜನತೆ, ಕರ್ನಾಟಕದ ಜನತೆ, ಇಡೀ ದೇಶದ ಜನತೆ ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ನಮ್ಮ ವರ್ಚಸ್ಸು, ನಮ್ಮ ದೇಶದ ವರ್ಚಸ್ಸು ಕೂಡ ಹೆಚ್ಚಾಗಿದೆ. ಮತ್ತು ಏನೋ ಆರ್ಟಿಕಲ್ 370 ಇರ್ಬೋದು, ಅದರ ಜೊತೆಗೆ ನಮ್ಮ ರಾಮ ಮಂದಿರ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಆರೋಗ್ಯ ಸ್ಕೀಮ್ ಇರ್ಬೋದು, ಜನರಿಕ್ ಏನೋ ಇದರಲ್ಲಿ ಔಷಧಿಯಲ್ಲಿ 10%ಗೆ ಮೆಡಿಸಿನ್ಸ್ ಕೊಡುವಂಥದ್ದು, 100 ರೂಪಾಯಿ ಇದ್ದರೆ ಅದನ್ನು 10 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಬಡವರನ್ನು, ರೈತರನ್ನು, ಮಹಿಳೆಯರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಅದರ ಜೊತೆಗೆ ಪಾರ್ಲಿಮೆಂಟಲ್ಲಿ ಕೂಡ 33% ಕೊಡಬೇಕು ಅಂತ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದ ಕಾಮನ್ ಸಿವಿಲ್ ಕೋಡ್ ಅಂತ ತರುವಂಥ ವ್ಯವಸ್ಥೆ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಮತ್ತೊಂದು ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಓಟನ್ನು ಕೊಟ್ಟು ಅವರ ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಬೇಕು. ಮತ್ತು ಅದರ ಜೊತೆಗೆ ನಮ್ಮ ಇಲ್ಲಿ ನಿಂತಹ BJP ಪಕ್ಷದ ನಿಂತ ಯದುವೀರ್ ಒಡೆಯರವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ತಾವರೆ ಗುರುತಿಗೆ ಹಾಕಿ ಗೆಲ್ಲಿಸಿ ನಮಗೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮೋದಿಯವರನ್ನು ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ಸುಮಾರು 1 ಗಂಟೆಗಳ ಕಾಲ ಮುಕ್ತವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಾ. ಬಹುಶಃ ಹಿಂದೆ ಕೂಡ ಇದೇ ರೀತಿ ನೇರವಾಗಿ ಉತ್ತರವನ್ನು ಕೊಟ್ಟಂಥವರು ಅಪ್ಪಚ್ಚುರಂಜನ್ ಅವರು. ಬಹುಶಃ ಸುಮಾರು 25-30 ವರ್ಷಗಳಲ್ಲಿ ನಾನು ಕೂಡ ಭಾಳ ಹತ್ತಿರದಿಂದ ನಿಮ್ಮನ್ನು ಕಾಣ್ತಾ ಇದ್ದೇನೆ. ಅದೇ ರಾಜಕಾರಣಿ, ಅದೇ ಮಾತು, ಅದೇ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬಂದಂಥವರು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಕಾಶ ನಿಮಗೆ ಬರಲಿ ಅಂತೇಳಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮತ್ತೊಬ್ಬ ಮುಖಂಡನೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಸಕಾಲಿಕ ಸುದ್ದಿ, ಸದಾಭಿರುಚಿಯ ಮನೋರಂಜನೆಗಾಗಿ ನೋಡ್ತಾನೆ ಇರಿ ಚಿತ್ತಾರವಾಹಿನಿ. ನಮಸ್ಕಾರ.